ವರ್ಷಗಳ ನಿರಂತರ ಕಾನೂನು ಹೋರಾಟದ ಬಳಿಕ ಇವತ್ತು ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಗುವಂತ ಟೈಮ್ ಬಂದಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಸೆಕೆಂಡ್ಗಳಲ್ಲಿ ನಿರ್ಭಯ ಹತ್ಯಾಚಾರಿಗಳಿಗೆ ಪರಲೋಕದ ದರ್ಶನವನ್ನ ಮಾಡಿಸಲಾಗುತ್ತೆ. ಯಾಕಂದ್ರೆ 7 ವರ್ಷ 2012ರಲ್ಲಿ ಆಗಿದ್ದಂತ ಪ್ರಕರಣ ಇದು. ಕೆಲವೇ ಕ್ಷಣಗಳಲ್ಲಿ ಆ ದೋಷಿಗಳಿಗೆ, ಹತ್ಯಾಚಾರಿಗಳಿಗೆ ಮರಣದಂಡನೆಯನ್ನ ವಿಧಿಸಲಾಗುತ್ತೆ. ತಿಹಾರ್ ಜೈಲಿನಲ್ಲಿ 4 ದೋಷಿಗಳಿಗೆ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ, ಸಿದ್ಧತೆಗಳೆಲ್ಲವೂ ಕೂಡ ಪೂರ್ಣವಾಗಿದೆ. ಆದ್ರೂ ಕೂಡ ಮಧ್ಯರಾತ್ರಿ ತನಕ ಕಾನೂನು ಹೋರಾಟವನ್ನ ದೋಷಿಗಳು ಮಾಡ್ತಾನೆ ಇದ್ರು. ಅಂದ್ರೆ ಕೊನೆ ಮೂಮೆಂಟ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗ್ಬೋದಾ, ತಾವು ಬಚಾವ್ ಆಗ್ಬೋದಾ, ತಮ್ಮ ಕೊರಳಿಗೆ ಕುಣಿಕೆ ಬೀಳೋದನ್ನ ತಪ್ಪಿಸ್ಕೊಳ್ಬಹುದಾ ಅಂತ ಈ ದೋಷಿಗಳು ಕಾನೂನು ಹೋರಾಟವನ್ನ ಮತ್ತೆ ಮುಂದುವರೆಸಿದ್ರು. ಹೈಕೋರ್ಟ್ಗೆ ಹೋದ್ರು, ಅದಾದ್ಮೇಲೆ ಸುಪ್ರೀಂ ಕೋರ್ಟ್ಗೂ ಹೋಗಿದ್ರು. ಮಧ್ಯರಾತ್ರಿವರೆಗೂ ಕೂಡ ಕಾನೂನು ಹೋರಾಟವನ್ನ ಮುಂದುವರೆಸಿದ್ರು. ಬಟ್ ಗಲ್ಲು ಶಿಕ್ಷೆಗೆ ಈಗ ಜೈಲಿನಲ್ಲಿ ಸಿದ್ಧತೆಗಳೆಲ್ಲವೂ ಕೂಡ ಆಗಿದೆ. ಕೋರ್ಟ್ ಪದೇ ಪದೇ ಹೇಳಿದ್ದಿಷ್ಟು, ಯಾಕಂದ್ರೆ ಆಲ್ರೆಡಿ ಈಗ ಸಾಕಷ್ಟು ಲೇಟ್ ಆಗಿದೆ. ದೇವರ ಹತ್ರ ಹೋಗೋದಕ್ಕೆ ಈ ದೋಷಿಗಳಿಗೆ ಇನ್ನೇನು ಹತ್ರ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಏನ್ ಹೇಳಬೇಕು, ಡೈರೆಕ್ಟ್ ಆಗಿ ಅಷ್ಟು ಮಾತ್ರ ಹೇಳಿ ಅಂತ ಕೋರ್ಟ್ ಹೇಳಿ ಮರಣದಂಡನೆಯನ್ನ ಎತ್ತಿ ಹಿಡಿದಿದೆ. ಸೂರ್ಯ ಹುಟ್ಟೋದಕ್ಕೂ ಮೊದಲೇ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. 4 ಒಟ್ಟಿಗೆ ಇದೇ ಮೊದಲು ಗಲ್ಲು ಶಿಕ್ಷೆಯನ್ನ ವಿಧಿಸ್ತಾ ಇರೋದು. ಸದ್ಯಕ್ಕೆ ತಿಹಾರ್ ಜೈಲಿನ ಸುತ್ತಮುತ್ತ ಭಾರೀ ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡಿದ್ದಾರೆ. ಜನರಿಗೂ ಒಂದು ರೀತಿಯಲ್ಲಿ ಕುತೂಹಲ ಇದ್ದೇ ಇರುತ್ತಲ್ವಾ. ಸೊ ಯಾವ ರೀತಿ ಈ ಕೀಚಕರನ್ನ ಈ ನೇಣಿನ ಕುಣಿಕೆಗೆ ಹಾಕ್ತಾರೆ ಅಂತ. ಸೊ ಹಂಗಾಗಿ ಜನರಿಗೂ ಒಂದು ಕುತೂಹಲ ಇದೆ. ತಿಹಾರ್ ಜೈಲಿನ ಸುತ್ತಮುತ್ತ ಈಗ ಸಾಕು ಸಂಖ್ಯೆಯಲ್ಲಿ ಜನ ಕೂಡ ಸೇರ್ಕೊಂಡಿದ್ದಾರೆ. 7 ವರ್ಷಗಳ ನಿರಂತರ ಹೋರಾಟ ಆಗಿತ್ತು. ಇಡೀ ದೇಶವೇ ಆಗ್ಲೆಂದು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಈಗ ನಿರ್ಭಯ ಮೇಲೆ ಭಯಾನಕವಾಗಿ ಇವರು ಅತ್ಯಾಚಾರವನ್ನ ಮಾಡಿದ್ರು. 4 ಜನ, ಅದ್ರ ಜೊತೆಯಲ್ಲೇ ಆಕೆ ಸಾವಿಗೂ ಕೂಡ ಇವರು ಕಾರಣರಾಗಿರ್ತಾರೆ. ಅಷ್ಟು ಕ್ರೂರವಾಗಿ, ಭಯಾನಕವಾಗಿ ಅತ್ಯಾಚಾರವನ್ನ ಮಾಡಿದ್ರು ಈ ದೋಷಿಗಳು. ಅಂದ್ರೆ ಇವರು ದೋಷಿಗಳು ಅಂತ ಪ್ರೂವ್ ಆಗೋದಕ್ಕೆ ಸಾಕಷ್ಟು ವರ್ಷಗಳ ಟೈಮ್ ಹಿಡಿತು. ಅದ್ರ ಮಧ್ಯದಲ್ಲಿ ಕಾನೂನು ಹೋರಾಟವನ್ನ ಕೂಡ ಇವರು ಮಾಡ್ತಿದ್ರು. ಸೊ ಇಲ್ಲಿಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಕೋರ್ಟ್ಗೂ ಕೂಡ ಹೋಗೋದಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದ್ರು, ಅರ್ಜಿಯನ್ನ ಹಾಕೋ ನಿಟ್ಟಿನಲ್ಲಿ. ಬಟ್ ಅಲ್ಲಿ ದೋಷಿಗಳಿಗೆ ಯಾವುದೇ ಸಕ್ಸಸ್ ಸಿಕ್ಕಿಲ್ಲ. ಅಂತೂ ಇಂತೂ ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಗುವಂತ ಟೈಮ್ ಬಂದಿದೆ. एक विक्ट्री का साइन तो बनता है आशा जी। एक सेकंड माइक पीछे प्लीज, एक सेकंड माइक पीछे प्लीज। फाइनली आज इंसाफ मिला। देश की बच्चियों को इंसाफ मिला है। पूरे देश आज का दिन, आज का सूरज हमारे देश के बच्चियों के नाम, हमारे देश के बच्चियों के नाम, महिलाओं के नाम। आप कहना चाह रही थी आशा जी की? बिल्कुल बिल्कुल बनती है और ये सच है कि आज हम लोग की जीत हुई है। और ये जीत क्यों हुई जानते हैं आप लोगों की वजह से, मीडिया की वजह से, दिल्ली पुलिस की वजह से, क्योंकि दिल्ली पुलिस ने अपना बहुत अच्छा रोल निभाया है, बहुत अच्छा काम किया है। इसके साथ साथ समाज ने पूरा हमारा साथ दिया है, तब इस जीत को हमने हासिल किया है। और आज हमारे ಇಲ್ಲಿ 6 ಮಂದಿ ಕಾಮುಕರಿಂದ 2012-14ನೇ ತಾರೀಕು ಡಿಸೆಂಬರ್ನಲ್ಲಿ ಈ ರೀತಿ ಅತ್ಯಾಚಾರ ಮಾಡಿಬಿಟ್ಟು ಆಕೆ ಮೇಲೆ ಅಮಾನುಷವಾಗಿ ಅತ್ಯಾಚಾರ ಮಾಡಿ ಆಕೆ ಸಾವಿಗೆ ಇವರೆಲ್ಲರೂ ಕೂಡ ಕಾರಣರಾಗಿರ್ತಾರೆ. ಅದರಲ್ಲಿ ಒಬ್ಬ ಖೈದಿ ಸತ್ತೋಗಿರ್ತಾನೆ, ಇನ್ನೊಬ್ಬ ಅಪ್ರಾಪ್ತ. ಇನ್ನುಳಿದಂತ 4 ಇವತ್ತು ಪರಲೋಕಕ್ಕೆ ಕಳಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಆಗಿದೆ. ಮರಣ ದಂಡನೆಯನ್ನ ವಿಧಿಸಲಾಗಿದೆ, ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿರೋದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ, ಅಂದ್ರೆ ಸರಿಯಾಗಿ 5ವರೆಗೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ಳಲಾಗಿದೆ. ಸೊ ಈ ಪ್ರೊಸೀಜರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಫೇಲ್ಯೂರ್ ಆಗಂಗಿಲ್ಲ. ಪೊಲೀಸ್ ಇಲಾಖೆ ಆಗ್ಲಿ ಅಥವಾ ಅಲ್ಲಿ ಯಾರು ನೇಣಿಗೆ ಹಾಕ್ತಾರೆ, ಸೊ ಅಲ್ಲಿ ಫೇಲ್ಯೂರ್ ಆಗಂಗಿಲ್ಲ. ಅದಕ್ಕೋಸ್ಕರ ಎಲ್ಲ ಬ್ಯಾಕಪ್ ಇಟ್ಕೊಂಡಿದ್ದಾರೆ, ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ದೇಶವೇ 2012ರಿಂದ ಕೂಡ ಈ ಕ್ಷಣದವರೆಗೂ ಕೂಡ ಅವ್ರು ಕೇಳ್ತಾ ಇದ್ದಿದ್ದು ನ್ಯಾಯ ಬೇಕು ಅಂತ. ಕಾನೂನು ಯಾಕಿಷ್ಟು ಡಿಲೇ ಆಗ್ತಾ ಇದೆ? ಈಗ ನಮ್ಮ ಕಾನೂನನ್ನ ಗೌರವಿಸ್ತೀವಿ ನಾವೆಲ್ಲರೂ ಕೂಡ, ಅಫ್ಕೋರ್ಸ್ ಅದು ನಮ್ಮ ಕರ್ತವ್ಯ ಕೂಡ ಈ ದೇಶದ ನಾಗರಿಕರಾಗಿ. ಬಟ್ ನಾವು ಕಾನೂನು ಪಾಲನೆ ಮಾಡ್ತಾ ಇದೀವಿ. ಹಂಗಾದ್ರೆ ನ್ಯಾಯ ದೇವತೆ ಹಂಗಾದ್ರೆ ಈ ವಿಚಾರದಲ್ಲಿ, ನಿರ್ಭಯ ವಿಚಾರದಲ್ಲಿ ಯಾಕೆ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡಿದ್ದಾಳೆ, ಯಾಕೆ ನ್ಯಾಯವನ್ನ ಕೊಡ್ತಾ ಇಲ್ಲ ಅಂತ ಜನ ಮಾತಾಡ್ಕೊಳ್ತಾ ಇದ್ರು. ಅಂತೂ ಇಂತೂ ನಿರ್ಭಯ ಪೋಷಕರಿಗೆ ಇದೀಗ ಫೈನಲಿ ನ್ಯಾಯ ಸಿಗ್ತಾ ಇದೆ. ನಿರ್ಭಯ ಹತ್ಯಾಚಾರಿಗಳಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ನಿರ್ಭಯ ಪೋಷಕರ ಕಾನೂನು ಹೋರಾಟಕ್ಕೆ ಜಯ ಸಿಕ್ಕುತ್ತೆ. ಇನ್ನೇನು ಕೆಲವೇ ನಿಮಿಷಗಳು ಅದಕ್ಕೆ ಬಾಕಿ ಇರೋದು. ಅತ್ಯಾಚಾರಿಗಳು ಅಂದ್ರೆ ಹಂಗಿಂಗ್ ಅತ್ಯಾಚಾರ ಮಾಡಿರಲಿಲ್ಲ, ಅವರು ಭಯಾನಕವಾಗಿ ಮಾಡಿದ್ರು. ದೇಶಾದ್ಯಂತ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು, ಚರ್ಚೆಯಾಗಿತ್ತು.
ಇನ್ನು ನಿರ್ಭಯ ಪೋಷಕರು 7 ವರ್ಷ ನಿಜಕ್ಕೂ ನರಕವನ್ನೇ ಅನುಭವಿಸಿ ಬಿಟ್ಟಿದ್ದಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕಾನೂನು ಹೋರಾಟವನ್ನ ಮಾಡಬೇಕಾಯಿತು. ಇನ್ನು ಶಿಕ್ಷೆ ತಡವಾಗಿ ಆದ್ರೂ ಆಗ್ತಿದೆಯಲ್ಲ, ಅದೇ ಸಮಾಧಾನದ ವಿಚಾರ ಅನ್ನೋ ಮಾತನ್ನ ನಿರ್ಭಯ ಪೋಷಕರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿದೆ, ನನ್ನ ಮಗಳ ಪರ ವಾದ ಮಂಡಿಸಿದಂತ ವಕೀಲರಿಗೆ ಧನ್ಯವಾದ ಅನ್ನೋ ಮಾತನ್ನ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಬಳಿಯಲ್ಲಿ ನಿರ್ಭಯ ಪೋಷಕರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಷ್ಟು ದಿನ ಒಂದಲ್ಲ ಒಂದು ಕಾರಣದಿಂದ ಬಚಾವ್ ಆಗ್ತಾನೆ ಇದ್ರು ಈ ದೋಷಿಗಳು. ಆದ್ರೆ ಇವತ್ತು ಅಪರಾಧಿಗಳಿಗೆ, ದೋಷಿಗಳಿಗೆ ಗಲ್ಲು ಶಿಕ್ಷೆ ಆಗೇ ಆಗುತ್ತೆ ಅನ್ನೋ ವಿಚಾರ ಗೊತ್ತಾದ ತಕ್ಷಣ ನಿಜಕ್ಕೂ ಒಂದು ಸಮಾಧಾನದ ಭಾವನೆ ನಮ್ಮಲ್ಲಿ ಮೂಡಿದೆ ಅಂತ ಸುಪ್ರೀಂ ಕೋರ್ಟ್ ಬಳಿ ನಿರ್ಭಯ ಪೋಷಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಅತ್ಯಾಚಾರ ಎಸಗಿರುವಂತ ಕಾಮುಕರಿಗೆ ತಕ್ಕ ಶಿಕ್ಷೆಯಾಗಿದೆ. ಇಂದು ಉದಯಿಸುವಂತ ಸೂರ್ಯ ಹೊಸ ಭರವಸೆಗೆ ಸಾಕ್ಷಿಯಾಗ್ತಾನೆ. ಇನ್ನು ನಮ್ಮ ಮಗಳ ಆತ್ಮಕ್ಕೆ ಈಗ ಶಾಂತಿ ಸಿಕ್ಕಿದೆ ಅನ್ನೋ ಮಾತನ್ನ ನಿರ್ಭಯ ತಾಯಿ ಹೇಳಿದ್ದಾರೆ. पूरे समाज के लोगों को मैं बहुत बहुत धन्यवाद देती हूँ, अपने सिस्टम को भी धन्यवाद देती हूँ। देर से ही सही, लेकिन एक बच्ची को इंसाफ मिले। कल का निकलने वाला सूरज इतिहास में एक लिखा जाएगा कि ये 20 मार्च का दिन हमारे निर्भया के नाम, हमारे देश के बच्चियों के नाम, हमारे देश के महिलाओं के नाम। और मैं अपने सिस्टम को, अपने पूरी हिस्ट्री को बहुत बहुत धन्यवाद देती हूँ कि आज निर्भया को इंसाफ मिला, हमारे देश के बच्चियों को इंसाफ मिला। मैं अपने महामहिम राष्ट्रपति जी को भी बहुत बहुत धन्यवाद देती हूँ। अपने अदालतों को इसलिए बहुत बहुत धन्यवाद देती हूँ कि जिस तरह से ढीले टैक्टिस करके एक एक याचिका आई, उसी तरह हमारे अदालतों ने इस एक एक याचिका को खारिज किया। फाइनली आज निर्भया को इंसाफ मिला। मैं सबको, पूरे देश के बच्चियों को, महिलाओं को, पुरुषों को, सबको बहुत बहुत बिल्कुल बिल्कुल बनती है। और ये सच है कि आज हम लोग की जीत हुई है। और ये जीत क्यों हुई जानते हैं आप लोगों की वजह से, मीडिया की वजह से, दिल्ली पुलिस की वजह से, क्योंकि दिल्ली पुलिस ने अपना बहुत अच्छा रोल निभाया है, बहुत अच्छा काम किया है। इसके साथ साथ समाज ने पूरा हमारा साथ दिया है, तब इस जीत को हमने हासिल किया है। और आज हमारे चेहरे की खुशी आप देखकर समझ गई होंगे कि हमारे दिल में, देखिए वो दर्द को हम नहीं महसूस कर सकते, लेकिन निर्भया को क्या दर्द हुआ होगा इस दर्द को हम जरूर समझते हैं। देश की हर बेटी समझती है। इसीलिए इस देश में सारी जो 49% आबादी है वो कहीं ना कहीं अभी भी अपने आप को पीड़ित महसूस करती है। तो निर्भया को एटलीस्ट, जिसको हम बच्ची को बचा नहीं पाए, तो मैंने ये प्रतिज्ञा की थी जिस दिन उनके साथ ये घटना हुई थी, जब नाइट में पता चला था कि एज ए इंडियन सिटीजन मेरी ड्यूटी है कि मैं इस बहन को न्याय दिला करके रहूंगी। और आज वो दिन है कि उस बेटी को न्याय मिला। जी थैंक यू। ನಿರ್ಭಯ ಪೋಷಕರು ಜೊತೆಗೆ ನಿರ್ಭಯ ಪರ ವಾದ ಮಂಡನೆ ಮಾಡಿದಂತ ವಕೀಲಿಯ ಮಾತುಗಳನ್ನ ಕೂಡ ನಾವು ಕೇಳಿಸ್ಕೊಳ್ತಾ ಇದ್ವಿ. ಇದು ದೇಶದ ಎಲ್ಲಾ ಹೆಣ್ಣು ಮಕ್ಕಳಿಗೆ ಭರವಸೆ ತುಂಬಿದಂತ ತೀರ್ಪಾಗಿದೆ ಅಂತ ನಿರ್ಭಯ ಪರ ವಕೀಲೆ ಸೀಮಾ ಕುಶ್ವಾಹಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದೆರಡು ದಿನ ಅವರು ವಾದ ಮಾಡಿರೋದಲ್ಲ, ಸುದೀರ್ಘವಾಗಿ 7 ವರ್ಷಗಳ ಕಾಲ ಎಲ್ಲಾ ಕೋರ್ಟ್ನು ಅಲ್ದಿದ್ದಾರೆ. ಯಾಕಂದ್ರೆ ಈ ದೋಷಿಗಳು ಒಬ್ಬೊಬ್ಬರಾಗಿ ಅರ್ಜಿಗಳನ್ನ ಹಾಕೋದು, ಕ್ಷಮಾದಾನ ಅರ್ಜಿ ಹಾಕೊಂಡ್ರು, ಅದಾದ್ಮೇಲೆ ಅದು ಕಂಪ್ಲೀಟ್ ಆಗದೆ ನಮ್ಗೆ ಹೆಂಗೆ ಗಲ್ಲು ಶಿಕ್ಷೆ ವಿಧಿಸ್ತಾರೆ ಅಂತ ಪ್ರಶ್ನೆ ಮಾಡೋದು, ಹಿಂಗೆ ಒಂದಾದ್ಮೇಲೆ ಒಂದು ಅರ್ಜಿಗಳನ್ನ ಹಾಕೊಂಡು ಬರ್ತಾ ಹೋದ್ರು. ಅದಕ್ಕೋಸ್ಕರನೇ ಈ ಕಾನೂನಲ್ಲಿ ಸ್ವಲ್ಪ ವಿಳಂಬ ಆಗಿದ್ದು. ಬಟ್ ತಡವಾಗಿ ಆದ್ರೂ ಕೂಡ ಈ ಶಿಕ್ಷೆ ಆಗ್ತಾ ಇದೆಯಲ್ಲ, ಫೈನಲಿ ಅದು ನಮ್ಗೆ ಸಮಾಧಾನ ತಂದಿದೆ ಅನ್ನೋ ಮಾತನ್ನ ನಿರ್ಭಯ ಪೋಷಕರು ಹೇಳ್ತಾ ಇದ್ದಾರೆ. ಆಮೇಲೆ ಈ ಅತ್ಯಾಚಾರ ವಿಚಾರವಾಗಿ ನಮ್ಮ ದೇಶದಲ್ಲಿ ಕಠಿಣ ಕಾನೂನು ಬೇಕು ಅಂತ ಈ ಕ್ಷಣಕ್ಕೂ ಕೂಡ ಕೂಗುಗಳು, ಒಂದು ರೀತಿ ಆಗ್ರಹಗಳು ವ್ಯಕ್ತವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ, ಜೊತೆ ಕಾನೂನಿನ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಜನ. ಬಟ್ ನಿರ್ಭಯ ರೇಪ್ ಮತ್ತೆ ಮರ್ಡರ್ ಏನಾಯ್ತು, ಅದಾದ್ಮೇಲೆ ದೊಡ್ಡ ಮಟ್ಟದಲ್ಲಿ ನಿರ್ಭಯ ಹೆಸರಿನಲ್ಲೇ ಒಂದಿಷ್ಟೆಲ್ಲ ಯೋಜನೆಗಳೆಲ್ಲ ಜಾರಿಗೆ ಬಂತು, ಸರ್ಕಾರಗಳು ತಂದ್ವು. ಆದ್ರೂ ಕೂಡ ಅದು ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋ ವಿಚಾರವಾಗಿ ಈ ಕ್ಷಣಕ್ಕೂ ಕೂಡ ಚರ್ಚೆ ಆಗ್ತಿದೆ. ಇನ್ನು ಈ ಅತ್ಯಾಚಾರ ಮಾಡಿದವರಿಗೆ, ದೋಷಿಗಳಿಗೆ ಕಠಿಣ ಕಾನೂನನ್ನ ವಿಧಿಸಬೇಕು, ತಕ್ಷಣಕ್ಕೆ ಅಂತಹ ಅರ್ಜಿಗಳು ವಿಲೇವಾರಿ ಆಗಬೇಕು ಅನ್ನೋ ಮಾತುಗಳು ಕೂಡ ಇದೆ. ಬಟ್ ಈ ಕೇಸಲ್ಲಿ ಪರ್ಟಿಕ್ಯುಲರ್ ಆಗಿ ಈಗ 7 ವರ್ಷ ಹಿಡಿದಿದೆ, ಸಾಕಷ್ಟು ವಿಳಂಬ ಆಗಿದೆ. ಬಟ್ ಫೈನಲಿ ನ್ಯಾಯ ಸಿಕ್ಕಿದೆಯಲ್ಲ, ಅದು ಸಮಾಧಾನದ ವಿಚಾರ. ಇನ್ನು ನಿರ್ಭಯ ಅತ್ಯಾಚಾರಿಗಳಿಗೆ ಕೆಲವೇ ಕ್ಷಣಗಳಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಜೈಲಿನಲ್ಲಿ 4ವರಿಗೂ ಆರೋಗ್ಯ ತಪಾಸಣೆಯನ್ನ ಮಾಡಲಾಗಿದೆ. ಜೈಲಿನ ವೈದ್ಯಕೀಯ ಅಧಿಕಾರಿ ನೇತೃತ್ವದಲ್ಲಿ ಪರೀಕ್ಷೆಯನ್ನ ಮಾಡಲಾಗಿದೆ. ಅಂದ್ರೆ ಈ ಗಲ್ಲು ಶಿಕ್ಷೆ ಅಂದ ತಕ್ಷಣ ಡೈರೆಕ್ಟ್ ಆಗಿ ಗಲ್ಲಿಗೆ ಹಾಕೋದಲ್ಲ, ಅದಕ್ಕೂ ಮುಂಚೆ ಒಂದಿಷ್ಟು ಪ್ರೊಸೀಜರ್ ಅಂತ ಇರುತ್ತೆ, ಅದನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ.
ಇವಾಗ ಹೆಂಗೆ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆತನಿಗೆ ಆರೋಗ್ಯ ತಪಾಸಣೆ ಎಲ್ಲ ಮಾಡ್ತಾರೆ ಫಿಟ್ ಆ್ಯಂಡ್ ಫೈನ್ ಅಂತ ನೋಡೋಕ್ಕೆ, ಅದೇ ರೀತಿಯಲ್ಲಿ ಗಲ್ಲು ಶಿಕ್ಷೆ ವಿಧಿಸೋದಕ್ಕೂ ಮುಂಚೆ ಅದೇ ರೀತಿಯ ಪ್ರೊಸೀಜರ್ಸ್ ಇರುತ್ತೆ. ಮೆಡಿಕಲ್ ಟೆಸ್ಟ್ ಮಾಡ್ತಾರೆ, ಆ ಪರ್ಟಿಕ್ಯುಲರ್ ದೋಷಿ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾನಾ, ಸೊ ಅದನ್ನೆಲ್ಲ ನೋಡ್ತಾರೆ. ಜೈಲಿನಲ್ಲಿ ಈಗ 4ವರಿಗೂ ಆರೋಗ್ಯ ತಪಾಸಣೆಯನ್ನು ಮಾಡಿದ್ದಾರೆ. ಅಧಿಕಾರಿಗಳ ನೇತೃತ್ವದಲ್ಲಿ ಅಲ್ಲಿ ಆರೋಗ್ಯ ತಪಾಸಣೆ ಎಲ್ಲ ಆಗಿದೆ. ಎಲ್ಲರೂ ಅಂದರೆ 4 ಜನ ದೋಷಿಗಳು ಫಿಟ್ ಆ್ಯಂಡ್ ಫೈನ್ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದೆ. ಇನ್ನು ಒಂಥರ ಕುತೂಹಲ ಇದು, ಈಗ 4 ಜನಕ್ಕೆ ಏಕಕಾಲಕ್ಕೆ ಈ ರೀತಿಯಾಗಿ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾ ಇರೋದು ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ತಿಹಾರ್ ಜೈಲಿನ ಸುತ್ತಮುತ್ತಲ ಚಿತ್ರಣವನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಒಂದು ರೀತಿ ಜನರಲ್ಲಿ ಕುತೂಹಲ ಇದೆ, ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅದನ್ನು ನೋಡಬೇಕು ಅಂತ ಬರ್ತಾ ಇದ್ದಾರೆ. ಬಟ್ ಅಲ್ಲಿ ಅವಕಾಶ ಇರೋದಿಲ್ಲ. ಆದರೂ ಏನೋ ಒಂದು ಬೆಳವಣಿಗೆ ಆಗ್ತಾ ಇದೆಯಲ್ಲ, ಒಳಗಡೆ ನೋಡೋಕೆ ಬಿಡ್ತಾರೋ ಇಲ್ವೋ ಅದು ಕನ್ಫರ್ಮ್ ಇಲ್ಲ. ಬಟ್ ಜನ ಒಂದು ಕುತೂಹಲದಿಂದ ಬರ್ತಾ ಇದ್ದಾರೆ. ತಿಹಾರ್ ಜೈಲಿನ ಸುತ್ತಮುತ್ತಲ ಚಿತ್ರಣವನ್ನು ಗಮನಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಪೋಷಕರಿರ್ಬೋದು, ನಿರ್ಭಯ ಪೋಷಕರಿರ್ಬೋದು, ಅವರ ಸಂಬಂಧಿಗಳಿರ್ಬೋದು, ಜೊತೆಗೆ ಎಲ್ಲರೂ ಸಪೋರ್ಟ್ ಆಗಿದ್ರು, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಈ ವಿಚಾರದಲ್ಲಿ. ಹೀಗಾಗಿ ಅವರೆಲ್ಲರೂ ಕೂಡ ವಿಕ್ಟ್ರಿ ಸಿಂಬಲ್ ಅನ್ನು ಈ ಸಂದರ್ಭದಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇರೋದು. 5ವರೆಗೆ ತಿಹಾರ್ ಜೈಲಿನಲ್ಲಿ 4ವರಿಗೂ ಮರಣ ದಂಡನೆ ಅಂದರೆ ಗಲ್ಲಿಗೆ ಏರಿಸಲಾಗುತ್ತೆ. ಅದಕ್ಕೋಸ್ಕರ ಎಲ್ಲ ತಯಾರಿಗಳು ಕೂಡ ಆಲ್ರೆಡಿ ಆಗಿದೆ. ಬಟ್ ಈ ನಿನ್ನೆ ರಾತ್ರಿ ತನಕನೂ ಈ ಕಾನೂನು ಹೋರಾಟವನ್ನ ದೋಷಿಗಳು ಮಾಡಿದ್ರಲ್ಲ, ಸೊ ಒಂದು ಆತಂಕ ಇತ್ತು. ಈಗ ಡೇಟ್ ಫಿಕ್ಸ್ ಆಗಿದೆ, ಟೈಮ್ ಫಿಕ್ಸ್ ಆಗಿದೆ, ಈ ರೀತಿ ಡೇ ಟು ಟೈಮು ತುಂಬ ಸಲ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗ್ತಾ ಇತ್ತು. ಸೊ ಈ ಬಾರಿನೂ ಹಾಗೆ ಆಗ್ಬಿಡುತ್ತಾ? ಹಾಗಾದ್ರೆ ಸಂಜೆ ತನಕ ಕನ್ಫರ್ಮ್ ಇದ್ದಿದ್ದಂಥ ನ್ಯೂಸು ಮತ್ತೆ ಹೈಕೋರ್ಟ್ಗೆ ಹೋದ್ರು ದೋಷಿಗಳು, ಅವ್ರ ಪರ ವಕೀಲರು. ಅಲ್ಲಿ 11 ಗಂಟೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಈಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದನ್ನು ಎತ್ತಿ ಹಿಡಿಲೇಬೇಕಾಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅರ್ಜಿ ವಿಚಾರಣೆ ಎಲ್ಲ ಸದ್ಯಕ್ಕೆ ಆಗೋದೇ ಇಲ್ಲ ಅಂತ ಹೈಕೋರ್ಟ್ ಹೇಳ್ತು. ಸೊ ಅದಾದ್ಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಸೊ ಆ ಕ್ಷಣದಲ್ಲೂ ಮತ್ತೊಂದು ಆತಂಕ, ಈಗೇನು ಇನ್ನೇನು ಕೆಲವೇ ನಿಮಿಷ ಬಾಕಿ ಇದೆ, ಅಷ್ಟೊತ್ತಿಗೆ ಮತ್ತೆ ಕ್ಯಾನ್ಸಲ್ ಆಗ್ಬಿಡುತ್ತಾ, ಮತ್ತೆ ಮುಂದೂಡಿಕೆ ಆಗುತ್ತಾ? ಅಂದರೆ ಪದೇ ಪದೇ ಈ ರೀತಿ ಮುಂದೂಡಿಕೆ ಆಗ್ತಾ ಇದ್ದಿದ್ದರಿಂದ ಜನರಿಗೆ ಕಾನೂನಿನ ಮೇಲೆ ಅಫ್ಕೋರ್ಸ್ ನಾವು ಗೌರವ ಕೊಡ್ತೀವಿ, ಜವಾಬ್ದಾರಿಯುತ ನಾಗರಿಕರಾಗಿ ಈ ದೇಶದ್ದು. ಬಟ್ ಕಾನೂನಲ್ಲಿ ವಿಳಂಬ ಆಗ್ತಾ ಇತ್ತು ಈ ವಿಚಾರವಾಗಿ. ಹಾಗಾಗಿ ಜನಕ್ಕೆ ಸ್ವಲ್ಪ ನಿರಾಸೆ ಈ ವಿಚಾರದಲ್ಲಿ ಇದ್ದೇ ಇತ್ತು. ನಿರ್ಭಯ ಹಂತಕರಿಗೆ ಕೆಲವೇ ಕ್ಷಣಗಳಲ್ಲಿ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತೆ. ತಿಹಾರ್ ಜೈಲಿನ ಸುತ್ತ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಈಗ ಜೈಲಿನ ಸುತ್ತ ಜನ ಬಂದು ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಅವ್ರಿಗೊಂದು ಕುತೂಹಲ ಇದ್ದೇ ಇರುತ್ತೆ. ಮತ್ತೆ ಈ ಪ್ರೊಸೀಜರ್ ಮಾಡುವಾಗ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಬಂದಿದ್ದಾರೆ. ಒಂದಿಷ್ಟು ಪಡೆಗಳನ್ನು ಕರ್ಕೊಂಡು ಬಂದಿದ್ದಾರೆ, ಟೈಟ್ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ, ಅರೆಸೇನಾ ಪಡೆಯನ್ನು ನಿಯೋಜನೆ ಮಾಡಿದ್ದಾರೆ. ಜೈಲಿನ ಸುತ್ತಮುತ್ತ ಹೇಳಕ್ಕಾಗಲ್ಲ ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಹಾಗಾಗಿ ಜೈಲಿನ ಸುತ್ತಮುತ್ತದಲ್ಲಿ ಈಗ ಅರೆಸೇನಾ ಪಡೆಯನ್ನು ನಿಯೋಜನೆ ಮಾಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇರೋದು ನಿರ್ಭಯ ಕೀಚಕರಿಗೆ ಗಲ್ಲಿಗೇರಿಸೋದಕ್ಕೆ. ಸೊ ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ, ತಿಹಾರ್ ಜೈಲಿನ ಸುತ್ತಮುತ್ತ ಜನಸಾಗರವೇ ಸೇರ್ತಾ ಇದೆ. ಅವ್ರಿಗೊಂದು ಕುತೂಹಲ, ಹಾಗಾಗಿ ಬರ್ತಾ ಇದ್ದಾರೆ. 4 ಜನಕ್ಕೆ ಹೆಂಗೆ ಗಲ್ಲಿಗೆ ಏರಿಸ್ತಾರೆ, ಎಟ್ ಎ ಟೈಮ್ 5 ಅಥವಾ ಒಬ್ಬೊಬ್ಬರನ್ನೇ ಏರಿಸ್ತಾರ, ಆ ಜನರಿಗೆ ಒಂದು ಕುತೂಹಲ ಇದ್ದೇ ಇರುತ್ತಲ್ವಾ. ಬಟ್ 4 ಜನಕ್ಕೆ ಎಟ್ ಎ ಟೈಮು ಗಲ್ಲಿಗೇರಿಸೋದಕ್ಕೆ ಸಿದ್ಧತೆಗಳು ಆಗಿರೋದು. ಇನ್ನು ಪೊಲೀಸರು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಸುತ್ತಮುತ್ತ ಅಂದರೆ ಜೈಲಿನ ಸುತ್ತಮುತ್ತ ಏನೆಲ್ಲ ತಯಾರಿಗಳು ಬೇಕು, ಅಕಸ್ಮಾತ್ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿದ್ರೆ ಅವ್ರನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು, ಸೊ ಆ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ನಾವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀವಿ, ಜೊತೆಗೆ ಕಾನೂನಿನ ಅರಿವು ಕೂಡ ಇದೆ. ಈ ಗಲ್ಲಿಗೇರಿಸುವಂತ ಸಂದರ್ಭದಲ್ಲಿ ನಿಮ್ಮ ಕೊನೆಯ ಆಸೆ ಏನು ಅಂತ ಕೇಳ್ತಾರೆ ಅನ್ನೋ ವಿಚಾರ. ಈಗ ನಿರ್ಭಯ ಹತ್ಯಾಚಾರಿಗಳಿಗೆ ಇಲ್ಲ ಕುಟುಂಬಸ್ಥರ ಭೇಟಿಗೆ ಅವಕಾಶ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ನಿರ್ಭಯ ಹತ್ಯಾಚಾರಿಗಳಿಗೆ ಕುಟುಂಬಸ್ಥರ ಭೇಟಿಗೆ ಅವಕಾಶ ಇಲ್ಲ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಜೈಲು ನಿಯಮಗಳ ಪ್ರಕಾರ ಅವಕಾಶವೇ ಇಲ್ಲ ಅನ್ನೋ ಮಾಹಿತಿಯನ್ನು ಸ್ಪಷ್ಟವಾಗಿ ಕೊಟ್ಬಿಟ್ಟಿದೆ. ಯಾಕಂದರೆ ಕೆಲವರು ಈಗ ದೋಷಿಗಳ ಪೇರೆಂಟ್ಸ್ ಇರ್ಬೋದು ಅಥವಾ ಅವ್ರ ಸಂಬಂಧಿಕರು ಕೆಲವೊಂದಿಷ್ಟು ಜನ ಹೇಳಿರೋದು, ನಮ್ಗೆ ಅವ್ರನ್ನ ಮೀಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಫಸ್ಟ್ ಆಫ್ ಆಲ್ ಅವ್ರು ಹೇಳ್ಬಿಟ್ಟಿದ್ದಾರೆ.
ಬಟ್ ಕೊನೆ ಬಾರಿ ಅಲ್ವಾ, ಸೊ ಏನಾದರೂ ಅವಕಾಶ ಸಿಗುತ್ತೇನೋ ಅಂತ ಒಂದು ನಿರೀಕ್ಷೆ ಇತ್ತು. ಬಟ್ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ. ಜೈಲು ನಿಯಮಗಳ ಪ್ರಕಾರ ಯಾವುದೇ ವ್ಯಕ್ತಿಗೂ ಕೂಡ, ಎಸ್ಪೆಷಲಿ ಕುಟುಂಬಸ್ಥರಿಗೆ ಅವರನ್ನ ನೋಡೋದಕ್ಕೆ, ಭೇಟಿಯಾಗೋದಕ್ಕೆ, ಮಾತುಕತೆಯನ್ನು ನಡೆಸೋದಕ್ಕೆ ಅವಕಾಶ ಇರೋದಿಲ್ಲ ಅಂತ 5ರಿಂದ 10 ನಿಮಿಷ ಭೇಟಿಗೆ ಅವಕಾಶವನ್ನ ಕೋರಲಾಗಿತ್ತು. ಈಗ ಅತ್ಯಾಚಾರಿಗಳ ಕುಟುಂಬಸ್ಥರು ಮಾತಾಡಬೇಕು, ಕೊನೆಯ ಬಾರಿಗೆ ಅಟ್ಲೀಸ್ಟ್ ಒಂದು 5ರಿಂದ 10 ನಿಮಿಷ ನಮಗೆ ಟೈಮ್ ಕೊಡಿ ಅಂತ ಕೇಳಿದ್ರು. ಬಟ್ ಅದಕ್ಕೆ ಅವಕಾಶ ಇಲ್ಲ. ಹಾಗಾದ್ರೆ ಈ ಗಲ್ಲು ಶಿಕ್ಷೆ, ಗಲ್ಲು ಪ್ರಕ್ರಿಯೆ ಹೆಂಗಿರುತ್ತೆ ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ಅದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಬೆಳಗ್ಗೆ ಆಲ್ರೆಡಿ ಈಗ 3 ಗಂಟೆಗೆ ಕೈದಿಗಳನ್ನ ಎಬ್ಬಿಸ್ಬಿಟ್ಟಿದ್ದಾರೆ. ಬೆಳಗ್ಗೆ 3 ಗಂಟೆಗೆ ಅಪರಾಧಿಗಳನ್ನ ಎಬ್ಸೋದು. ಅಫ್ಕೋರ್ಸ್ ಅವ್ರಿಗೆ ನಿದ್ದೆನೇ ಬಂದಿರಲ್ಲ, ಇನ್ನೇನು ಕೆಲವೇ ನಿಮಿಷ ಇರೋದು ನಮ್ಮ ಸಾವಿಗೆ ಅಂತ ಗೊತ್ತಿರುತ್ತೆ, ಸಾವಿನ ಸನಿಹಕ್ಕೆ ನಾವು ಬಂದ್ಬಿಟ್ಟಿದೀವಿ ಅಂತ. ಇನ್ನು ಅಪರಾಧಿಗಳಿಂದ ಕೆಲ ದಾಖಲೆಗಳ ಮೇಲೆ ಸಹಿಯನ್ನ ಹಾಕಿಸ್ಕೊಳ್ಳಿ, ಆಲ್ರೆಡಿ ಅದೆಲ್ಲ ಪ್ರೊಸೀಜರ್ ಆಗಿರುತ್ತೆ. ಈಗ ಅಪರಾಧಿಗಳ ಕೈ ಹಿಡಿದು ಅವ್ರು ಕರ್ಕೊಂಡು ಬರ್ತಾರೆ. ನೇಣು ಕುಣಿಕೆಯ ಕೆಳಗಡೆ ಅಪರಾಧಿಗಳನ್ನ ನಿಲ್ಲಿಸಲಾಗುತ್ತೆ. ನೇಣಿಗೆ ಮುನ್ನ ಮರಣದಂಡನೆ ಜಾರಿ ಬಗ್ಗೆ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಪರಾಧಿಯ 2 ಕಾಲುಗಳನ್ನ ಕಟ್ತಾರೆ, ಕೈಗಳನ್ನ ಕಟ್ತಾರೆ, ತಲೆಗೆ ಕಪ್ಪು ಬಣ್ಣದ ಮಾಸ್ಕ್ ಅನ್ನ ಹಾಕ್ತಾರೆ. ಅವರಿಗೆ ಯಾವುದು ಪ್ರೊಸೀಜರ್ ಆಗ್ತಾ ಇದೆ, ಏನು ಎತ್ತ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಎಲ್ಲ ತಯಾರಿಗಳನ್ನ ಅವರು ಮಾಡೋದು. ಇನ್ನು ಮ್ಯಾಜಿಸ್ಟ್ರೇಟ್ ಸೂಚನೆ ನಂತರ ನೇಣು ಹಗ್ಗವನ್ನ ಬಿಗಿಗೊಳಿಸಲಾಗುತ್ತೆ. ಮೃತದೇಹವನ್ನ ಅದೆಲ್ಲ ಪ್ರೊಸೀಜರ್ ಮುಗಿದ ಮೇಲೆ 30 ನಿಮಿಷದ ತನಕ ದೇಹ ಅದೇ ರೀತಿಯಲ್ಲಿ ಅಲ್ಲಿ ನೇತಾಡ್ತಾ ಇರುತ್ತೆ. ಇದ್ಯಾತಕ್ಕೋಸ್ಕರ ಅಂತಂದ್ರೆ, ಕೆಲವೊಂದು ಬಾರಿ ಜೀವ ಹೋಗಿರೋದಿಲ್ಲ, ಅದು ಕನ್ಫರ್ಮೇಶನ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಅರ್ಧ ಗಂಟೆ ಹಂಗೆ ನೇತಾಡೋಕೆ ಬಿಡ್ತಾರೆ. ಅದಾದ್ಮೇಲೆ ಆ ಮೃತದೇಹವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಬಟ್ ಇವರೆಲ್ಲ ದೋಷಿಗಳು, ದೇಶವೇ ಇವ್ರ ಮೇಲೆ ಕೆಂಡ ಕಾರ್ತಾ ಇತ್ತು. ಕುಟುಂಬಸ್ಥರು ಆ ಮೃತದೇಹವನ್ನ ತಗೊಂಡು ಹೋಗ್ತಾರಾ ಇಲ್ವಾ, ಅದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಲ್ವಾ. ಒಂದು ವೇಳೆ ತಗೊಂಡು ಹೋಗೋಕ್ಕೆ ಅವ್ರು ಇಚ್ಛೆ ಪಡದೇ ಇದ್ರೆ ಸರ್ಕಾರವೇ ಏನ್ ಮಾಡಬೇಕು ಅಂದ್ರೆ, ಪೊಲೀಸ್ ಅಧಿಕಾರಿಗಳೇ ಅದನ್ನೆಲ್ಲ ನಿರ್ವಹಿಸ್ತಾರೆ. ಯಾರೆಲ್ಲ ಹಾಜರಿರ್ತಾರೆ ಈ ಸಂದರ್ಭದಲ್ಲಿ? 3 ಅಧಿಕಾರಿಗಳು ಹಾಜರಿರ್ತಾರೆ. ಜೈಲಿನ ವೈದ್ಯಕೀಯ ಅಧಿಕಾರಿ, ಅವ್ರ ಜೊತೆಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಲ್ಲಿರ್ತಾರೆ, ಜಿಲ್ಲಾ ದಂಡಾಧಿಕಾರಿಗಳಿರ್ತಾರೆ. ಅಪರಾಧಿಗಳು ಒಪ್ಪಿದ್ರೆ ಧಾರ್ಮಿಕ ಗುರುಗಳು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಹಾಜರು ಇರಬಹುದು. ಇದು ಅಪರಾಧಿಗಳು ಅಂದ್ರೆ ದೋಷಿಗಳು ಒಪ್ಪಿದ್ರೆ ಮಾತ್ರ. ಇನ್ನು ಜೈಲಿನ ಅಧೀಕ್ಷಕರು, ಉಪ ಅಧೀಕ್ಷಕರು, 10ಕ್ಕಿಂತ ಹೆಚ್ಚು ಕಾನ್ಸ್ಟೇಬಲ್ಗಳು ಅಲ್ಲಿ ಇರ್ತಾರೆ. ಅಂತೂ ಇಂತೂ ನಿರ್ಭಯ ಕೀಚಕರಿಗೆ ಗಲ್ಲು ಶಿಕ್ಷೆ ಆಗೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳು, ಕೆಲವೇ ಸೆಕೆಂಡ್ಗಳು ಬಾಕಿ ಉಳಿದಿರೋದು. 7 ವರ್ಷಗಳ ಕಾಲ ನಿರಂತರವಾಗಿ ಕಾನೂನು ಹೋರಾಟ ಆ ಕಡೆಯಿಂದನೂ ನಡೀತಾ ಇತ್ತು, ಅಂದ್ರೆ ನಿರ್ಭಯ ಪರವಾಗೂ ನಡೀತಾ ಇತ್ತು, ಜೊತೆಗೆ ಈ ಹಂತಕರ ಪರವಾಗೂ ಕೂಡ ಆಗ್ತಾನೆ ಇತ್ತು. ಫೈನಲಿ ಇವರು ದೋಷಿಗಳು ಅಂತ ಡಿಸೈಡ್ ಆದ್ಮೇಲೂ ಕೂಡ, ಕೋರ್ಟ್ ಡಿಸಿಷನ್ ಕೊಟ್ಟ ಮೇಲೂ ಕೂಡ ಮತ್ತೆ ಮತ್ತೆ ಮೇಲ್ಮನವಿ ಅರ್ಜಿಗಳನ್ನ ಈ ದೋಷಿಗಳು ಹಾಕೊಂಡು ಬರ್ತಾನೆ ಇದ್ರು. ಫೈನಲಿ ಇವತ್ತು ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಗುವಂತ ಟೈಮ್ ಬಂದೇ ಬಿಟ್ಟಿದೆ. ನಿರ್ಭಯ ಕೀಚಕರಿಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ 4 ಜನ ದೋಷಿಗಳಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ತಿಹಾರ್ ಜೈಲಿನಲ್ಲಿ ಈ ಎಲ್ಲಾ ಪ್ರೊಸೀಜರ್ಗಳು ಇದೀಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದ್ರಿಂದ 5:15 ಸರಿಯಾಗಿ ಅವರನ್ನ ನೇಣಿನ ಕುಣಿಕೆಗೆ ಹಾಕ್ತಾರೆ. ಅಲ್ಲಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಬಟ್ ಒಂದು ಸ್ಪಷ್ಟವಾದಂತ ಮೆಸೇಜ್ ಈ ಮುಂಚೆನೆ ಪಾಸ್ ಆಗ್ಬೇಕಾಗಿತ್ತು. ಬಟ್ ಈ ವಿಚಾರದಲ್ಲಿ, ಯಾಕಂದ್ರೆ ಪ್ರತಿಯೊಬ್ಬ ಹೆಣ್ಣು ಮಗುವಿಗೂ ಈ ದೇಶದಲ್ಲಿ ಎಷ್ಟು ಹಕ್ಕಿದೆ ಬದುಕೋದಕ್ಕೆ. ಅತ್ಯಾಚಾರ ಅಂತ ಮಾಡಿದಂತ ಸಂದರ್ಭದಲ್ಲಿ ಈ ಅತ್ಯಾಚಾರ ಮಾಡುವಂತ ಮೆಂಟಾಲಿಟಿ ಯಾರಿಗಿರುತ್ತೆ ಅವರಿಗೆ ಒಂದು ಸ್ಪಷ್ಟವಾದಂತ ಮೆಸೇಜ್ ಪಾಸ್ ಆಗ್ಬೇಕಾಗಿತ್ತು. ನಮ್ಮ ದೇಶದಲ್ಲಿ ಈ ರೀತಿ ಅತ್ಯಾಚಾರ ಅಂತ ಒಂದು ಮಾಡಿದ್ರೆ ಅದು ಕಾನೂನಿನ ವಿರುದ್ಧವಾಗಿರುತ್ತೆ. ಅದ್ರ ಜೊತೆಯಲ್ಲಿ ಕಾನೂನು ಒಂದು ಕಠಿಣ ಕ್ರಮವನ್ನ ಕೈಗೊಳ್ಳುತ್ತೆ, ಕಠಿಣ ಶಿಕ್ಷೆಯನ್ನ ಕೊಡುತ್ತೆ ಅನ್ನೋ ಮೆಸೇಜ್ ಪಾಸ್ ಆಗ್ಬೇಕಾಗಿತ್ತು. ಆ ಮೆಸೇಜ್ ಪಾಸ್ ಆಗೋದು ಕಾನೂನಲ್ಲಿ ವಿಳಂಬವಾಗಿದೆ, ಅಫ್ಕೋರ್ಸ್ ಒಪ್ಕೊಳ್ಳೋಣ. ಬಟ್ ತಡವಾಗಿ ಆಗಿದ್ರೂ ಕೂಡ ನ್ಯಾಯ ಅಂತೂ ಫೈನಲಿ ಸಿಕ್ಕಿದೆ. ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಗುವಂತ ತೀರ್ಪನ್ನೇ ಕೋರ್ಟ್ ಕೊಟ್ಟಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಲಾಗುತ್ತೆ. ಅದಕ್ಕೋಸ್ಕರ ಎಲ್ಲಾ ತಯಾರಿಗಳು ಆಗಿದೆ. ಬಟ್ ಒಂದು ಆತಂಕ ಇತ್ತು, ಮಧ್ಯರಾತ್ರಿ ತನಕನೂ ಕೋರ್ಟ್ನಲ್ಲಿ ಈ ಒಂಥರ ಹಗ್ಗ ಜಗ್ಗಾಟ ನಡೀತಾನೆ ಇತ್ತು, ವಾದ ಪ್ರತಿವಾದಗಳು. ಆ ಸಂದರ್ಭದಲ್ಲಿ ಮತ್ತೆ ಈ ಡೇಟ್ ಏನಾದ್ರೂ ಪೋಸ್ಟ್ಪೋನ್ ಆಗುತ್ತಾ? ಸದ್ಯಕ್ಕೆ ಅತ್ಯಾಚಾರಿಗಳು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡು ಬಚಾವಾಗ್ಬಿಡ್ತಾರಾ? ಈ ರೀತಿ ಒಂದು ಆತಂಕ ಇದ್ದೇ ಇತ್ತು. ಯಾಕಂದ್ರೆ ಇದು ಫಸ್ಟ್ ಟೈಮ್ ಅಲ್ಲ ಈ ರೀತಿ ಡೇಟ್ ಫಿಕ್ಸ್ ಆಗಿ
ಟೈಮ್ ಎಲ್ಲ ಫಿಕ್ಸ್ ಆಗಿ ಪೋಸ್ಟ್ಪೋನ್ ಆಗುವಂತ ಒಂದು ಆತಂಕ ಇದ್ದಿದ್ದು. ಈ ಹಿಂದೆ ಸಾಕಷ್ಟು ಬಾರಿ ಇದು ಆಗ್ಬಿಟ್ಟಿದೆ, ಹಾಗಾಗಿ ಒಂದು ಆತಂಕ ಇತ್ತು. ಬಟ್ ಸುಪ್ರೀಂ ಕೋರ್ಟ್ನಲ್ಲೂ ಈಗ ಮಧ್ಯರಾತ್ರಿ ಏನು ವಿಚಾರಣೆ ಎಲ್ಲ ಆಯಿತು, ಸುಪ್ರೀಂ ಕೋರ್ಟ್ ಕೂಡ ಫೈನಲಿ ಆದೇಶವನ್ನ ಎತ್ತಿ ಹಿಡಿದಿದೆ. ಅಲ್ಲಿಗೆ ಗಲ್ಲು ಶಿಕ್ಷೆ ಫಿಕ್ಸ್. ಇನ್ನೇನು ಕೆಲವೇ ನಿಮಿಷದಲ್ಲಿ ಅದು ಆಗತ್ತೆ. ನಿರ್ಭಯ ಅತ್ಯಾಚಾರಿಗಳಿಗೆ ಕೆಲವೇ ಕ್ಷಣಗಳಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಮಂಗಳವಾರವೇ ಜೈಲಿಗೆ ಬಂದಿದ್ದಾರೆ ಹ್ಯಾಂಗ್ಮ್ಯಾನ್. ಇವರು ಒಂದಿಷ್ಟು ತಯಾರಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಹ್ಯಾಂಗ್ಮ್ಯಾನ್ ಯಾರು ಬರ್ತಾರೆ, ಅಲ್ಲಿ 4 ಜನಕ್ಕೂ ಅಲ್ಲಿ ನೇಣನ್ನ ಹಾಕ್ತಾರಲ್ವಾ ಹಗ್ಗದ ಮುಖಾಂತರ, ಅವರು ಮಂಗಳವಾರವೇ ಅಲ್ಲಿ ಜೈಲಿಗೆ ಬಂದಿದ್ದಾರೆ, ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಅವ್ರ ಹೆಸರು ಪವನ್ ಜಿಲಾದ್ ಅಂತ. ನಿನ್ನೆಯೇ ಅಣುಕು ಮರಣದಂಡನೆ ನಡೆಸಿದ್ದಾರೆ. ಸೊ ಅಣುಕು ಅಂತಂದ್ರೆ ಹೆಂಗ್ ಮಾಡ್ತಾರೆ ಅಂದ್ರೆ, ಈಗ ಪ್ರತಿಯೊಬ್ಬ ದೋಷಿಯ ತೂಕ ಏನಿರುತ್ತೆ ಅದೇ ರೀತಿಯಲ್ಲಿ ಒಂದಿಷ್ಟು ಮೂಟೆಗಳನ್ನ ಹಾಕ್ಬಿಟ್ಟು ಅವರು ಈ ಮರಣದಂಡನೆಯ ಅಣುಕು ಮಾಡಿರೋದು, ಅಂದ್ರೆ ಪ್ರಾಕ್ಟೀಸ್ ಅನ್ನ ಮಾಡಿರ್ತಾರೆ. ನೇಣು ಹಗ್ಗಗಳನ್ನ ಪರೀಕ್ಷೆ ಮಾಡಿದ್ದಾರೆ ಹ್ಯಾಂಗ್ಮ್ಯಾನ್ ಪವನ್ ಅವರು. ಕೆಲವೇ ಕ್ಷಣಗಳಲ್ಲಿ ಈ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಇನ್ನು ಈ ಹಗ್ಗ ಇರುತ್ತಲ್ಲ, ಅದನ್ನ ಮನಿಲಾ ಅಂತ ಕರೀತಾರೆ. ಇಲ್ಲೂ ಕೂಡ ಸಾಕಷ್ಟು ಪ್ರೊಸೀಜರ್ ಇರುತ್ತೆ. ಅಂದ್ರೆ ಆ ಹಗ್ಗನು ಪರ್ಟಿಕ್ಯುಲರ್ ಆಗಿ ಬಿಹಾರದಲ್ಲಿ ಅದನ್ನ ನೇಯ್ತಾರೆ, ಅದನ್ನ ಅಲ್ಲಿಂದ ತರಿಸಿದ್ದಾರೆ. ಈಗ 4 ಜನ ಅಂತಂದ್ರೆ 4 ಹಗ್ಗವನ್ನ ತರಿಸೋದಿಲ್ಲ, ಅದಕ್ಕೆ ಬ್ಯಾಕಪ್ ಅಂತ ಇರುತ್ತೆ, ಸ್ಟ್ಯಾಂಡ್ ಬೈ ಅಂತ. ಇಲ್ಲಿ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಒಟ್ಟು 4 ಜನಕ್ಕೆ ಹಗ್ಗವನ್ನ ಹಾಕಕ್ಕೆ, ನೇಣನ್ನ ಹಾಕಕ್ಕೆ 12 ಹಗ್ಗಗಳನ್ನ ಅಲ್ಲಿ ತರಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮತ್ತೆ ಈ ಹಗ್ಗ 4 kg ತೂಕ ಇರುತ್ತೆ, ಇನ್ನು 12 ಅಡಿಯಷ್ಟು ಉದ್ದ ಇರುತ್ತೆ. ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಸಾಯಿಸಬೇಕು ಅಂತಂದ್ರೆ ನಾವು ಮಾಮೂಲಿ ಹಗ್ಗವನ್ನ ಇಲ್ಲಿ ಯೂಸ್ ಮಾಡಕ್ಕಾಗಲ್ಲ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನೇಯ್ತಾರೆ ಬಿಹಾರದಲ್ಲಿ, ಅದಕ್ಕೆ ಹೆಸರು ಮನಿಲಾ ಅಂತ. ಅದೇ ಹಗ್ಗವನ್ನ ಇಲ್ಲಿ ಅಧಿಕಾರಿಗಳು ತರಿಸಿದ್ದಾರೆ. ಈಗೆಲ್ಲ ಸಿದ್ಧತೆ ಆಗಿದೆ. ಮತ್ತೆ ಆ ಹಗ್ಗಕ್ಕೆ 7 ಗಂಟುಗಳನ್ನ ಹಾಕಿರ್ತಾರೆ. ಈಗ ಬೇಕಾಬಿಟ್ಟು ನಾವ್ ಹೆಂಗೆ ಗಂಟುಗಳನ್ನ ಹಾಕಿ ಹಿಂಗೆ ಏನಾದ್ರು ವಸ್ತುಗಳನ್ನ ಎಳ್ಕೋತೀವಿ, ಆ ಥರ ಎಲ್ಲ ಅಲ್ಲಿ ಇರೋದಿಲ್ಲ. ಅದಕ್ಕೊಂದು ಪರ್ಟಿಕ್ಯುಲರ್ ಪ್ರೊಸೀಜರ್ ಅಂತ ಇರುತ್ತೆ. ಅದಕ್ಕೆ ಅಂತಾನೆ ಒಬ್ರು ವ್ಯಕ್ತಿ ಕೂಡ ಇರ್ತಾರೆ. ಅವ್ರು ಆಲ್ರೆಡಿ ಈಗ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದಾರೆ. 7 ಗಂಟುಗಳನ್ನ ಈ ಹಗ್ಗದಲ್ಲಿ ಹಾಕಿರ್ತಾರೆ. ಆ ತಯಾರಿಗಳೆಲ್ಲವೂ ಕೂಡ ಈಗ ಆಗೋಗಿದೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಆ ನೇಣಿನ ಕುಣಿಕೆಗೆ ಇವರೆಲ್ಲರೂ ಕೂಡ ಕೊರಳನ್ನ ಒಡ್ಡಬೇಕಾಗತ್ತೆ. ಇನ್ನು ಆ ಗಲ್ಲು ವೇದಿಕೆ ಅಂತ ಕರೀತಾರೆ, ತಿಹಾರ್ ಜೈಲಲ್ಲಿ ಇದೆ. ಅದು 1ನೇ ಮಹಡಿಯಲ್ಲಿ ಇರೋದು. ಆ ಗಲ್ಲು ವೇದಿಕೆ ಕೆಳಗಡೆನೂ ಕೂಡ ಒಂದಿಷ್ಟು ಆಳ ಇರುತ್ತೆ. ಅಂದ್ರೆ ಮೇಲ್ಗಡೆ ಅಲ್ಲ ಅವ್ರನ್ನ ಹ್ಯಾಂಗ್ ಮಾಡೋದು, ಎಳಿತಾರೆ ಹಗ್ಗವನ್ನ, ಅವಾಗ ಸೀದಾ ಆ ದೋಷಿ ಕೆಳಗಡೆ ಹೋಗ್ತಾರೆ. ಸೊ ಅಲ್ಲಿ ಕೆಳಗಡೆ ಸುಮಾರು ಒಂದು 12 ಅಡಿಯಷ್ಟು ಆಳ ಇರುತ್ತೆ. ಇನ್ನು ಆ ಗಲ್ಲು ವೇದಿಕೆ ಕೆಳಗಡೆನೆ ಒಂದು ಅರ್ಧ ಗಂಟೆ ಅವ್ರನ್ನ ಈ ಹ್ಯಾಂಗ್ ಮಾಡಿದ್ಮೇಲೆ ಇಟ್ಟಿರ್ತಾರೆ. ಅಲ್ಲಿ ಸುಮಾರು ಒಂದು 20 ಸ್ಟೆಪ್ಸ್ ಇರುತ್ತೆ. ಅಂದರೆ ಫೈನಲಿ ಅರ್ಧ ಗಂಟೆ ಆದಮೇಲೆ ಜೀವ ಹೋಗಿದೆಯಾ ಅಂತ ಪರೀಕ್ಷೆ ಮಾಡಿ 20 ಮೆಟ್ಲೇನಿರುತ್ತೆ ಅದ್ರ ಕೆಳಗಡೆ ಹೋಗಿ ಅವರ ಮೃತದೇಹವನ್ನು ಮೇಲ್ಗಡೆ ಎತ್ಕೊಂಡು ಬರ್ತಾರೆ. ದೋಷಿಗಳಿಗೆ ಗಲ್ಲು ಶಿಕ್ಷೆ ಆಗೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇರೋದು. ಫೈನಲಿ 7 ವರ್ಷಗಳಿಂದ ದೇಶವೇ ಕಾಯ್ತಾ ಇತ್ತಲ್ಲ, ಆ ಘಳಿಗೆ ಬಂದೇ ಬಿಟ್ಟಿದೆ. ಕೆಲವೇ ನಿಮಿಷಗಳು ಅದಕ್ಕೆ ಬಾಕಿ ಉಳಿದಿರೋದು. ಅವತ್ತು ಅಂದ್ರೆ 2012ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ 16ನೇ ತಾರೀಕು ಭೀಕರವಾಗಿ, ಅತ್ಯಂತ ಭೀಕರವಾಗಿ, ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ಭೀಕರವಾಗಿ ಅತ್ಯಾಚಾರವನ್ನ ಮಾಡಿ ನಿರ್ಭಯ ಕೊಲೆಗೆ ಕಾರಣವಾದಂತ ಈ ಹಂತಕರಿಗೆ, ಹತ್ಯಾಚಾರಿಗಳಿಗೆ, ಅತ್ಯಾಚಾರಿಗಳಲ್ಲ ಇವರು, ಹತ್ಯಾಚಾರಿಗಳು, ಅತ್ಯಾಚಾರವನ್ನ ಮಾಡಿ ಆಕೆಯ ಪ್ರಾಣವನ್ನ ತೆಗೆದಂತ ಕ್ರೂರಿಗಳು, ಕೀಚಕರು ಇವರಿಗೆ ಕಾನೂನಲ್ಲಿ ಒಂದಿಷ್ಟು ವಿಳಂಬ ಆಗಿದೆ. ಬಟ್ ಫೈನಲಿ ಏನ್ ಶಿಕ್ಷೆ ಆಗ್ಬೇಕಾಗಿತ್ತು ಅದು ಈಗ ಆಗ್ತಾ ಇದೆ. ಅದಕ್ಕೆ ಕಾಲ ಈಗ ಕೂಡಿ ಬಂದಿದೆ. ಈ ದೋಷಿಗಳು ಕೂಡ ಏನು ಕಡಿಮೆ ಇರಲಿಲ್ಲ, ಸಾಕಷ್ಟು ಕಾನೂನು ಹೋರಾಟ ಮಾಡಿದ್ರು, ಅಂತಾರಾಷ್ಟ್ರೀಯ ಕೋರ್ಟ್ಗೂ ಕೂಡ ಹೋಗೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಇವರು. ಫೈನಲಿ ನಮ್ಮ ಕಾನೂನಿನಲ್ಲಿ ಅವರಿಗೆ ತಕ್ಕ ಪಾಠ ಆಗಿದೆ, ಶಿಕ್ಷೆ ಆಗ್ತಾ ಇದೆ. ಹತ್ಯಾಚಾರಿಗಳ ಗಲ್ಲು ಶಿಕ್ಷೆಗೆ ಉಳಿದಿರೋದು ಕೇವಲ 8 ನಿಮಿಷಗಳು ಅಷ್ಟೇ. ನೇಣು ಕುಣಿಕೆಗೆ ಅಂತಿಮ ಹಂತದ ಸಿದ್ಧತೆಗಳು ಆಗಿದೆ. ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದು. ಪಾತಕಿಗಳ ಮುಖಕ್ಕೆ ಕಪ್ಪು ಬಟ್ಟೆಯನ್ನ ಆಲ್ರೆಡಿ ಈಗ ಹಾಕಿದ್ದಾರೆ ವಾರ್ಡರ್ಗಳು. ಯಾಕಂದ್ರೆ ಈ ಕಪ್ಪು ಬಟ್ಟೆಯನ್ನ ಯಾಕೆ ಹಾಕ್ತಾರೆ, ಅದು ಕುತ್ತಿಗೆ ಭಾಗದ ತನಕ ಇರುತ್ತೆ.
ಅಲ್ಲಿ ಏನು ಪ್ರೊಸೀಜರ್ ಆಗ್ತಿದೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಆ ದೋಷಿಗಳಿಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಕಪ್ಪು ಬಟ್ಟೆಯನ್ನ, ಮಾಸ್ಕ್ ಅನ್ನ ಅವರ ಮುಖಕ್ಕೆ ಹಾಕೋದು. ಫೈನಲಿ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದು, ಎಲ್ಲ ಪ್ರೊಸೀಜರು ಪೂರ್ಣಗೊಂಡಿದೆ. ಆಲ್ಮೋಸ್ಟ್ ಇದೀಗ ಗಲ್ಲು ವೇದಿಕೆ ಅಂತ ಏನು ಕರಿತೀವಿ ಅಲ್ಲಿ ಕರ್ಕೊಂಡು ಹೋಗಿರುವಂಥ ಚಾನ್ಸಸ್ ಇದೆ, ಯಾಕಂದ್ರೆ ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದು. ಸೊ ಇದೀಗ ಅವರಿಗೆ ಕಪ್ಪು ಬಟ್ಟೆಯನ್ನ ಮುಖಕ್ಕೆ ಹಾಕಿ ಗಲ್ಲು ವೇದಿಕೆ ಹತ್ರ ಆಲ್ಮೋಸ್ಟ್ ಇದೀಗ ಕರ್ಕೊಂಡು ಹೋಗಿರ್ತಾರೆ. ಸೊ ಇನ್ನೊಂದು ಕಡೆ ಜನರ ಕುತೂಹಲವನ್ನ ಗಮನಿಸ್ತಾ ಇದ್ದೀವಿ. ಆ ತಿಹಾರ್ ಜೈಲಿನ ಹೊರಭಾಗದಲ್ಲಿ ದೆಹಲಿಯಲ್ಲಿ ಜನ ಬೆಳಬೆಳಿಗ್ಗೆ ಬಂದಿದ್ದಾರೆ. ಒಂದು ಕುತೂಹಲ ಇದ್ದೇ ಇತ್ತು, ಯಾಕಂದ್ರೆ 7 ವರ್ಷ ನಿರಂತರವಾಗಿ ಕಾದೋರಿದ್ದಾರೆ, ಹೋರಾಟವನ್ನ ಈ ವಿಚಾರವಾಗಿ ಮಾಡಿದವರಿದ್ದಾರೆ. ಫೈನಲಿ ಸಿಕ್ತಲ್ಲ ಅಂತ. ಇನ್ನು ಸೆಕ್ಯೂರಿಟಿ ವೈಸ್ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆ ತಿಹಾರ್ ಜೈಲಿನ ಸುತ್ತಮುತ್ತ ಅರೆ ಸೇನಾ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ. ಹೇಳಕ್ಕಾಗಲ್ಲ ಯಾವ ಸಂದರ್ಭದಲ್ಲಿ ಏನಾಗುತ್ತೆ, ಜನ ಜಾಸ್ತಿ ಸಂಖ್ಯೆಯಲ್ಲಿ ಬರ್ಬೋದು. ಯಾಕಂದ್ರೆ ದೋಷಿಗಳ ಪರವಾಗಿ ವಾದ ಮಂಡನೆ ಆಗಿದೆ ಅಂತಂದ್ರೆ ಅವರನ್ನು ವಹಿಸ್ಕೊಂಡು ಬರೋರು ಕೂಡ ಇರಬಹುದೇನೋ, ಗೊತ್ತಿಲ್ಲ, ಹೇಳಕ್ಕಾಗಲ್ಲ ಸಿಚುವೇಶನ್ ಹೆಂಗಿರುತ್ತೆ ಅಂತ. ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಟೈಟ್ ಸೆಕ್ಯೂರಿಟಿಯನ್ನ ಜೈಲಿನ ಸುತ್ತಮುತ್ತ ಅಲ್ಲಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ವಹಿಸಿದ್ದಾರೆ. ದೃಶ್ಯದಲ್ಲಿ ಅದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದು, ಕೆಲವೇ ಸೆಕೆಂಡ್ಗಳು ಬಾಕಿ ಉಳಿದಿರೋದು. ನಿರ್ಭಯ ಅತ್ಯಾಚಾರಿಗಳಿಗೆ ಸಂಹಾರವನ್ನ ಮಾಡೋದಕ್ಕೆ, ನಿರ್ಭಯ ಕೀಚಕರಿಗೆ ಗಲ್ಲನ್ನ ವಿಧಿಸೋದಕ್ಕೆ, ನೇಣಿಗೆ ಕೊರಳನ್ನ ಒಡ್ಡೋದಕ್ಕೆ ಈ ದೋಷಿಗಳು ಕೆಲವೇ ಸೆಕೆಂಡ್ಗಳು ಬಾಕಿ ಉಳಿದಿರೋದು. ಈಗ ಎಲ್ಲ ರೀತಿಯ ತಯಾರಿಗಳಾಗಿದೆ. ಇವರಿಗೆ ಸೈನ್ ಅನ್ನು ಹಾಕಿಸ್ಕೊಳ್ತಾರೆ, ಅವೆಲ್ಲವೂ ಕೂಡ ಪ್ರೊಸೀಜರ್ ಆಗೋಗಿದೆ, ಮೆಡಿಕಲ್ ಚೆಕಪ್ ಆಗಿದೆ, ಎಲ್ಲರೂ ಕೂಡ ಫಿಟ್ ಅಂಡ್ ಫೈನ್ ಇದ್ದಾರೆ. ನೇಣಿಗೆ ಹಾಕೋದಕ್ಕೆ ಅನ್ನೋ ವಿಚಾರ ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ. ಇದೀಗ ಪ್ರೊಸೀಜರ್ ಅಂದ್ರೆ ಗಲ್ಲು ಶಿಕ್ಷೆಯನ್ನ ವಿಧಿಸೋದು ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಆಗತ್ತೆ. ಅಂದ್ರೆ ಈ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಕೋರ್ಟ್ ಹೇಳಿದೆ ಸರಿ, ಇವ್ರನ್ನ ನೇಣಿಗೆ ಹಾಕಿ ಅಂತ ಹೇಳಿದೆ. ಬಟ್ ಆದ್ರೂ ಕೂಡ ಈಗ ಜೈಲಿನ ಅಧಿಕಾರಿಗಳು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಕೊನೆ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು, ಕೋರ್ಟಿಂದ ಸೂಚನೆ ಬರ್ಬೋದು ಅಥವಾ ಅಧಿಕಾರಿಗಳಿಂದ ಸೂಚನೆ ಬರ್ಬೋದು. ಸೊ ಅದಕ್ಕೋಸ್ಕರ ಅವರು ಸದಾ ಇವಾಗ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಕೊನೆ ಕ್ಷಣದವರೆಗೂ. 5ವರೆಗೆ ಗಲ್ಲು ಶಿಕ್ಷೆ ಈಗ ನಿಗದಿ ಆಗಿರೋದು. ಬಟ್ ಅದಕ್ಕೂ ಮುಂಚೆ ಏನ್ ಬೇಕಾದ್ರೂ ಆಗ್ಬೋದು, ಹಾಗಾಗಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಅವ್ರ ಫೋನ್ ಎಲ್ಲ ಆನ್ ಆಗಿ ಇರುತ್ತೆ. ಮತ್ತೆ ಈ ನೇಣಿಗೆ ಹಾಕ್ತಾರಲ್ಲ, ಅವ್ರನ್ನ ಜಿಲ್ಲಾದ್ ಅಂತ ಕರೀತಾರೆ. ಈ ಪರ್ಟಿಕ್ಯುಲರ್ ಕೇಸಲ್ಲಿ ಪವನ್ ಅನ್ನೋ ವ್ಯಕ್ತಿ ಅವ್ರನ್ನ ನೇಣಿಗೆ ಏರಿಸೋದು. ಸೊ ಅವ್ರಿಗೂ ಕೂಡ ಈಗ ಒಂದು ಇನ್ಫಾರ್ಮೇಶನ್ ಹೋಗ್ಬೇಕಾಗತ್ತೆ. ಅವ್ರಿಗೆ ಮುಂಚೆನೆ ಹೇಳಿರ್ತಾರೆ 5ವರೆಗೆ ನೇಣಿಗೆ ಹಾಕ್ಬೇಕು ಅಂತ. ಬಟ್ ಅವರು ಕೂಡ ಒಂದು ಇನ್ಫಾರ್ಮೇಶನ್ ಬರಬೇಕು, ತನಗೆ ಸೂಚನೆ ಬರಬೇಕು ಅನ್ನೋದನ್ನ ಕಾಯ್ತಾ ಇರ್ತಾರೆ. ಅತ್ಯಾಚಾರಿಗಳಿಗೆ ಗಲ್ಲಿಗೇರಿಸೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಹ್ಯಾಂಗ್ಮ್ಯಾನ್ ಪವನ್ಗೆ ಸೂಚನೆ ಒಂದೇ ಬಾಕಿ ಉಳಿದಿರೋದು ಸದ್ಯಕ್ಕೆ. ಸನ್ನೆ ಮೂಲಕ ಪವನ್ ಸೂಚನೆ ಅಂದ್ರೆ ಈಗ ಅಧಿಕಾರಿಗಳು ಪವನ್ಗೆ ಸೂಚನೆಯನ್ನ ಕೊಡ್ತಾರೆ. ಅಲ್ಲಿ ತನಕ ಪವನ್ ಈಗ ಅಲ್ಲಿ ರೆಡಿ ಮಾಡ್ಕೊಂಡು ಇದ್ದಾರೆ, ಬಟ್ ಹ್ಯಾಂಗ್ ಮಾಡಂಗಿಲ್ಲ. 5ವರೆಗೆ ಅಂತ ಹೇಳಿದ್ದಾರೆ ಕರೆಕ್ಟ್ ಆಗಿ. ಅಲ್ಲಿ ಅಧಿಕಾರಿಗಳು ಸೂಚನೆಯನ್ನ ಕೊಡ್ತಾರೆ. ಫೈನಲಿ ಅಂದ್ರೆ ಅಧಿಕಾರಿಗಳು ಫೋನ್ ಆನ್ ಮಾಡ್ಕೊಂಡಿರ್ತಾರೆ, ಏನಾದ್ರೂ ಸಲಹೆ ಸೂಚನೆ ಕೋರ್ಟ್ನಿಂದ ಬರುತ್ತಾ ಅಥವಾ ಅಧಿಕಾರಿಗಳಿಂದ ಬರುತ್ತಾ ಅಂತ. ಜೈಲ್ ಸ್ಟಾಫ್ ಸೂಪರಿಂಟೆಂಡೆಂಟ್ ಅವರು ಸೂಚನೆಯನ್ನ ಕೊಡ್ತಾರೆ. ಸನ್ನೆ ಮೂಲಕ ಸೂಚಿಸ್ತಾ ಇದ್ದಂತೆ ಪವನ್ ಆ ದೋಷಿಗಳ 4 ಜನ ಇದಾರಲ್ಲ ಅವ್ರನ್ನ ಗಲ್ಲಿಗೇರಿಸ್ತಾರೆ. ಲಿವರ್ ಎಳೆಯುವಂತೆ ಸೂಚನೆಯನ್ನ ಕೊಡ್ತಾರೆ ಜೈಲರ್. ಆ ಸೂಚನೆಗೋಸ್ಕರ ಆಲ್ಮೋಸ್ಟ್ ಈಗ ಪವನ್ ಕಾಯ್ತಾ ಇರ್ತಾರೆ. ಎಲ್ಲ ಸಿದ್ಧತೆಗಳು ಕೂಡ ಆಗಿರುತ್ತೆ. ಈಗ ಆ 7 ಗಂಟಿನ ಹಗ್ಗ ಏನಿರುತ್ತೆ, ಮನಿ ಲಾ ಅಂತ ಹಗ್ಗವನ್ನ ಕರೀತಾರಲ್ಲ, ಅದನ್ನ ಆಲ್ಮೋಸ್ಟ್ ಈಗ ಹಾಕಿರ್ತಾರೆ. ಯಾಕಂದ್ರೆ ಕೆಲವೇ ಸೆಕೆಂಡ್ಗಳೀಗ ಬಾಕಿ ಉಳಿದಿರೋದು. ಸೊ ಇದೀಗ ಜಿಲ್ಲರ್ ಪವನ್ ಇದಾರಲ್ಲ, ಸೊ ಯಾರಲ್ಲಿ ಗಲ್ಲನ್ನ ಹಾಕ್ತಾರೆ, ನೇಣನ್ನ ಹಾಕ್ತಾರೆ, ಅವರು ಈಗ ಜೈಲಿನ ಸ್ಟಾಫ್ ಇಂದ ಅಂದ್ರೆ ಸೂಪರಿಂಟೆಂಡೆಂಟ್ ಇಂದ, ಜೈಲರ್ ಇಂದ ಒಂದು ಸೂಚನೆ ಬರೋದನ್ನ ಕಾಯ್ತಾ ಇರ್ತಾರೆ. ಆ ಸೂಚನೆ ಅಂತಂದ್ರೆ ಜೋರಾಗೆಲ್ಲ ಹೇಳೋದಿಲ್ಲ, ಯಾಕಂದ್ರೆ ದೋಷಿಗಳಿಗೆ ಗೊತ್ತಾಗಬಾರ್ದು ಯಾವ ಸಂದರ್ಭದಲ್ಲಿ ನಮಗೆ ನೇಣು ಹಾಕಿದ್ರು ಅಂತ. ಸೊ ಹಾಗಾಗಿ ಕೇವಲ ಸನ್ನೆ ಮೂಲಕ ಅಷ್ಟೇ ಅಲ್ಲಿ ಅವರು ಸೂಚನೆಯನ್ನ ಕೊಡ್ತಾರೆ. ಸದ್ಯಕ್ಕೆ 4ವರಿಗೂ ಕೈ ಕಾಲನ್ನ ಕಟ್ಟುವಂತ ಪ್ರಕ್ರಿಯೆ ಎಲ್ಲ ಆಗಿದೆ. ಕೈಕಾಲು ಕಟ್ಟಿ ಗಲ್ಲಿಗೇರಿಸೋದಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ. ಕೊರಳಿಗೆ ಕುಣಿಕೆಯನ್ನ ಕಟ್ಟಿದ ನಂತರ ಪವನ್ಗೆ ಸನ್ನೆಯನ್ನ ಮಾಡ್ತಾರೆ. ಆಲ್ಮೋಸ್ಟ್ ಈ ಪ್ರಕ್ರಿಯೆ ಈಗ ಆದಂತೆ ಕಂಡು ಬರ್ತಾ ಇದೆ, ಯಾಕಂದ್ರೆ ಟೈಮ್ ಆಗ್ತಾ ಇದೆ.
ಸದ್ಯ 4ವರಿಗೂ ಗಲ್ಲಿಗೇರಿಸೋದಕ್ಕೆ ಮುಂಚೆ ಏನೆಲ್ಲ ಪ್ರಕ್ರಿಯೆಗಳನ್ನ ಮಾಡಬೇಕು, ಅದು ಕೈ ಮತ್ತೆ ಕಾಲುಗಳನ್ನ ಕಟ್ಟೋದು ಅವೆಲ್ಲವೂ ಆಗಿದೆ. ಜೊತೆಗೆ ಮುಖಕ್ಕೆ ಕಪ್ಪು ಬಟ್ಟೆಯನ್ನ ಕೂಡ ಹಾಕಿದ್ದಾರೆ, ಅದು ಕುತ್ತಿಗೆ ಭಾಗದವರೆಗೆ ಇರುತ್ತೆ. ಅದಾದ್ಮೇಲೆ ಕುತ್ತಿಗೆಗೆ ಹಗ್ಗವನ್ನ ಹಾಕೋದು, ಅಂದ್ರೆ ಆ ಮನಿಲಾ ಹಗ್ಗ ಅಂತ ಏನ್ ಕರೀತಾರೆ, ಆ ಗಲ್ಲು ಶಿಕ್ಷೆಗೆ ಬಳಸುವಂಥದ್ದು, ಅದನ್ನ ಹಾಕಿರ್ತಾರೆ. ಸೊ ಎಲ್ಲ ಪ್ರೊಸೀಜರ್ ಆದಂತೆ ಕಂಡು ಬರ್ತಾ ಇದೆ. ಕೇವಲ ಸನ್ನೆ ಮಾಡೋದು ಅಂದ್ರೆ ಸೂಚನೆಯನ್ನ ಕೊಡೋದು ಹ್ಯಾಂಗ್ ಮ್ಯಾನ್ಗೆ, ಅದೊಂದೇ ಬಾಕಿ ಉಳಿದಂತೆ ಕಂಡು ಬರ್ತಾ ಇದೆ. ಅತ್ಯಾಚಾರಿಗಳಿಗೆ ಗಲ್ಲಿಗೇರಿಸೋದಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗಿದೆ. ಕೆಲವು ನಿಮಿಷಗಳು ಬಾಕಿ ಇರೋದು. ಹ್ಯಾಂಗ್ ಮ್ಯಾನ್ ಪವನ್ಗೆ ಸೂಚನೆ ಕೊಡೋದೊಂದೇ ಬಾಕಿ ಉಳಿದಿದೆ. ಅಲ್ಲಿನ ಅಧಿಕಾರಿಗಳು ಜೈಲರ್ ಸನ್ನೆ ಮೂಲಕ ಪವನ್ಗೆ ಸೂಚನೆಯನ್ನ ಕೊಡ್ತಾರೆ. ಹ್ಯಾಂಗ್ ಮ್ಯಾನ್ ಆ ಸೂಚನೆಯನ್ನ ರಿಸೀವ್ ಮಾಡ್ತಾ ಇದ್ದಂತೆ, ಸನ್ನೆಯನ್ನ ರಿಸೀವ್ ಮಾಡ್ತಾ ಇದ್ದಂತೆ ಅವರನ್ನ ನೇಣಿಗೆ ಒಡ್ಡಲಾಗುತ್ತೆ. 4 ಜನ ದೋಷಿಗಳನ್ನ ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ಇನ್ನೇನು ಕೆಲವೇ ಸೆಕೆಂಡ್ಗಳು ಬಾಕಿ ಉಳಿದಿರೋದು. ಜೈಲಿನಲ್ಲಿ, ತಿಹಾರ್ ಜೈಲಿನಲ್ಲಿ ಎಲ್ಲಾ ಪ್ರಕ್ರಿಯೆಗಳು ಪೂರ್ಣಗೊಂಡಿದೆ. ಜೈಲಿನ ಹೊರಭಾಗದಲ್ಲಿ ಒಂದಿಷ್ಟು ಘೋಷಣೆಗಳನ್ನ ಜನ ಕೂಗ್ತಾ ಇದ್ದಾರೆ. ಟೈಟ್ ಸೆಕ್ಯೂರಿಟಿಯನ್ನ ಪೊಲೀಸರು ಅಲ್ಲಿ ಒದಗಿಸಿದ್ದಾರೆ. ಕುತೂಹಲದಿಂದ ಜನ ಅಲ್ಲಿಗೆ ಬಂದಿದ್ದಾರೆ. ಏಳು ವರ್ಷಗಳ ನಿರಂತರ ಕಾನೂನು ಹೋರಾಟಕ್ಕೆ ಫೈನಲಿ ಜಯ ಸಿಕ್ಕಿದೆ. ದೇಶಕ್ಕೆ ದೇಶವೇ ಬಯಸ್ತಾ ಇತ್ತು, ಈ ದೋಷಿಗಳನ್ನ ಇನ್ನು ಯಾಕೆ ಇಟ್ಕೊಂಡಿದ್ದೀರಾ ನೀವು ಅಂತ ಪ್ರಶ್ನೆ ಮಾಡ್ತಾ ಇದ್ರು. ನಮ್ಮ ಕಾನೂನನ್ನ ನಾವು ಗೌರವಿಸ್ತೀವಿ ಅಫ್ಕೋರ್ಸ್, ಬಟ್ ಕಾನೂನಲ್ಲಿ ಯಾಕೆ ವಿಳಂಬ ಆಗ್ತಿದೆ? ಹಾಗಾದ್ರೆ ಇದಕ್ಕೆ ನ್ಯಾಯ ಸಿಗೋದೇ ಇಲ್ವಾ? ಅತ್ಯಂತ ಭೀಕರವಾಗಿ, ಕ್ರೂರವಾಗಿ ಅತ್ಯಾಚಾರ ಮಾಡಿ ಆಕೆಯ ಸಾವಿಗೆ ಕಾರಣರಾಗಿದ್ರಲ್ಲ 6 ಜನರ ಪೈಕಿ 4ವರಿಗೆ ಇವತ್ತು ಫೈನಲಿ ಏನು ಸಿಗಬೇಕಾಗಿತ್ತು, ಕಾನೂನಲ್ಲಿ ಕಠಿಣ ಶಿಕ್ಷೆ, ಅದು ಸಿಗ್ತಾ ಇದೆ. ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ. ಇದೊಂದು ಪಾಠ ಆಗಬೇಕು. ಯಾರು ಅತ್ಯಾಚಾರವನ್ನ ಮಾಡುವಂತ ಮೆಂಟಾಲಿಟಿ ಇಟ್ಕೊಂಡಿರ್ತಾರೆ ಅಂಥವರಿಗೆ ಇದು ಪಾಠ ಆಗಬೇಕು. ಇನ್ನು ಮುಂದೆ ಹೆಣ್ಣು ಮಕ್ಕಳನ್ನ ನೋಡೋದಿರ್ಲಿ, ಮುಟ್ಟೋದಕ್ಕೂ ಹೆದರ್ಕೊಳ್ಬೇಕು ಅಂತ ಒಂದು ಸ್ಪಷ್ಟ ಸಂದೇಶವನ್ನ ಈ ಕಾನೂನು ಈಗ ರವಾನೆ ಮಾಡಿದೆ. ಫೈನಲಿ 7 ವರ್ಷಗಳ ನಂತರ ನಿರ್ಭಯಾಗೆ ನ್ಯಾಯ ಸಿಕ್ಕಿದೆ. 4 ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗಿದೆ. ತಿಹಾರ್ ಜೈಲಲ್ಲಿ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗಿದೆ. ನಿಜಕ್ಕೂ ಸಂತೋಷ ಆಗುತ್ತೆ ಈ ವಿಚಾರವನ್ನ ಹೇಳೋದಕ್ಕೆ. ಯಾಕಂದ್ರೆ ಆ ಹೆಣ್ಣು ಮಗಳನ್ನ ಅವತ್ತು ಭೀಕರವಾಗಿ ಅತ್ಯಾಚಾರ ಮಾಡಿದ್ರಲ್ಲ 6 ಜನ, ಅದರಲ್ಲಿ 4 ಜನ ದೋಷಿಗಳಿಗೆ 7 ವರ್ಷಗಳ ನಂತರ ಇದೀಗ ಶಿಕ್ಷೆ ಆಗಿದೆ, ಗಲ್ಲು ಶಿಕ್ಷೆ ಆಗಿದೆ. 4 ಅತ್ಯಾಚಾರಿಗಳಿಗೆ ಗಲ್ಲಿಗೇರಿಸಲಾಗಿದೆ. ತಿಹಾರ್ ಜೈಲಿನಲ್ಲಿ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗಿದೆ. ಅಲ್ಲಿಗೆ ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಅತ್ಯಾಚಾರಿಗಳಿಗೆ ಗಲ್ಲಿಗೇರಿಸಲಾಗಿದೆ, ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. 7 ವರ್ಷಗಳ ನಿರಂತರವಾಗಿ ಕಾನೂನು ಹೋರಾಟ ಆದ್ಮೇಲೆ ಅತ್ಯಾಚಾರಿಗಳಿಗೆ ತಕ್ಕ ಪಾಠ ಈಗ ಕಾನೂನಲ್ಲಿ ಸಿಕ್ಕಿದೆ. ಜೊತೆಗೆ ಒಂದು ಸ್ಪಷ್ಟ ಮೆಸೇಜ್ ಕೂಡ ಇದೀಗ ಅತ್ಯಾಚಾರದ ಕೇಸ್ನಲ್ಲಿ ಯಾರೆಲ್ಲ ತಗಲಾಕೊಂಡಿರ್ತಾರೆ, ಮಾಡ್ತಾರೆ ಅಂತವರಿಗೆ ಪಾಸ್ ಆಗಿದೆ. ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ಸತತವಾಗಿ 7 ವರ್ಷಗಳ ಕಾಲ ಕಾನೂನು ಹೋರಾಟವನ್ನ ಮಾಡಬೇಕಾಯಿತು. ಫೈನಲಿ ಇವತ್ತು ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಈ ದಿನಕ್ಕೋಸ್ಕರ, ಈ ಕ್ಷಣಕ್ಕೋಸ್ಕರ ಇಡೀ ದೇಶಾದ್ಯಂತ 7 ವರ್ಷಗಳಿಂದ ಎಷ್ಟರ ಮಟ್ಟಿಗೆ ಹೋರಾಟ, ಆಗ್ರಹ, ಒತ್ತಡದ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ದೋಷಿಗಳು ಪದೇ ಅರ್ಜಿಯನ್ನ ಹಾಕೊಂಡು ಕಾನೂನನ್ನ ಮುಂದೆ ಹಿಡ್ಕೊಂಡು ತಮ್ಮ ಗಲ್ಲು ಶಿಕ್ಷೆಯನ್ನ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿದ್ರು. ಇದೀಗ ಯಾವ ಕಾನೂನು ಕೂಡ ಅವರ ಕೈ ಹಿಡಿಲಿಲ್ಲ. ಕಾನೂನು ಇರೋದು ಯಾವತ್ತೂ ಕೂಡ ನ್ಯಾಯದ ಪರವಾಗಿ ಅನ್ನೋದನ್ನ ಕಾನೂನು ಮತ್ತೊಮ್ಮೆ ಸಾಬೀತು ಮಾಡಿದೆ. ಈ ಮುಖಾಂತರವಾಗಿ ದೆಹಲಿಯ ತಿಹಾರ್ ಜೈಲಿನಲ್ಲಿ 4 ದೋಷಿಗಳಿಗೆ ಗಲ್ಲು ಶಿಕ್ಷೆ ಆಗೋಗಿದೆ. ಇನ್ನು 30 ನಿಮಿಷಗಳ ಕಾಲ ಆ ದೇಹವನ್ನ ಅಲ್ಲೇ ಇಟ್ಟಿರ್ತಾರೆ. ಅಂದ್ರೆ ಏನು ಗಲ್ಲಿಗೇರಿಸಿದ್ದಾರೆ ಆ ಗಲ್ಲು ವೇದಿಕೆ ಅಂತ ಏನ್ ಕರಿತೀವಿ, ಅದರ ಕೆಳಗಡೆ ಈಗ ಆಳ ಇರುತ್ತೆ, ಒಂದು 12 ಅಡಿ ಆಳ ಇರುತ್ತೆ.
ಸೊ ಅದರಲ್ಲೇ ಈಗ ಆ 4 ಜನರ ದೇಹಗಳನ್ನ ಇಟ್ಟಿರ್ತಾರೆ. ಅಂದ್ರೆ ಅಲ್ಲೇನು ಗಲ್ಲಿಗೇರಿಸಿರುವಂತ ಪರಿಸ್ಥಿತಿಯಲ್ಲೇ ಆ ದೇಹಗಳು ಇರುತ್ತೆ. ಮುಂದಿನ 30 ನಿಮಿಷಗಳ ಕಾಲ ನೇಣುಗಂಬದಲ್ಲಿ ಇರ್ತಾರೆ. 30 ನಿಮಿಷಗಳ ನಂತರ ಉಸಿರು ನಿಂತಿರೋ ಬಗ್ಗೆ ಕನ್ಫರ್ಮ್ ಮಾಡ್ಕೊಳ್ತಾರೆ. ಉಸಿರು ನಿಂತು ಹೋಗಿದೆ ಅಂತ ಕನ್ಫರ್ಮ್ ಆಗ್ತಾ ಇದ್ದಂತೆ ದೇಹವನ್ನ ತಗೊಂಡು ಬರ್ತಾರೆ. ಅದಾದ್ಮೇಲೆ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡ್ತಾರೆ. ಒಂದ್ ವೇಳೆ ಕುಟುಂಬಸ್ಥರು ನಮಗೆ ಈ ದೇಹವನ್ನ ತಗೊಂಡು ಹೋಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಈಗ ಜೈಲಿನ ಅಧಿಕಾರಿಗಳೇ ಮುಂದಿನ ವಿಧಿವಿಧಾನಗಳನ್ನ ನೋಡ್ಕೊಳ್ತಾರೆ. ಬಟ್ ಇವಾಗ 30 ನಿಮಿಷದ ತನಕ ಆ ದೇಹ ಅಲ್ಲೇ ಇರುತ್ತೆ, ನೇತಾಡ್ತಾ ಇರುತ್ತೆ. ಅಂದ್ರೆ ಕನ್ಫರ್ಮ್ ಆಗ್ಬೇಕಲ್ವಾ ಜೀವ ಹೋಗಿದ್ಯಾ ಇಲ್ವಾ ಅಂತ. ಹಂಗಾಗಿ ಈಗ 30 ನಿಮಿಷ ಅಲ್ಲೇ ಇರುತ್ತೆ. ಉಸಿರು ನಿಂತು ಹೋಗಿದೆ ಅನ್ನೋ ವಿಚಾರ ಕನ್ಫರ್ಮ್ ಆಗ್ತಾ ಇದ್ದಂತೆ ಆ ಮೃತದೇಹವನ್ನ ಅಲ್ಲಿಂದ ಅಂದ್ರೆ ನೇಣಿನ ಕುಣಿಕೆಯಿಂದ ತಗೊಂಡು ಬರ್ತಾರೆ. ಅದಾದ್ಮೇಲೆ ಮುಂದಿನ ಪ್ರೊಸೀಜರ್ ಎಲ್ಲ ನಡೆಯುತ್ತೆ. ಕಡೆಗೂ ಕೀಚಕರ ಸಂಹಾರ ಆಯ್ತು. ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ತಿಹಾರ್ ಜೈಲು ಇವತ್ತು ಒಂದು ಇತಿಹಾಸವನ್ನೇ ಬರೆದಿದೆ. ನಮ್ಮ ಕಾನೂನು ಕೂಡ ಅಷ್ಟೇ ಒಂದು ಇತಿಹಾಸವನ್ನ ಬರೆದಿದೆ. ಇನ್ ಮುಂದೆ ಅತ್ಯಾಚಾರ ಮಾಡಿದ್ರೆ ಎಂತ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ನಮ್ಮ ಕಾನೂನಿನಲ್ಲಿ, ಕೋರ್ಟ್ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ, ಕಠಿಣ ಕ್ರಮ ಅನ್ನೋದಕ್ಕೆ ಈ ಕೇಸ್ ಸಾಕ್ಷಿಯಾಗುತ್ತೆ, ಈ ತೀರ್ಪು ಸಾಕ್ಷಿಯಾಗುತ್ತೆ, ಇವತ್ತಿನ ದಿನ ಸಾಕ್ಷಿಯಾಗುತ್ತೆ. 4ವರಿಗೂ ಇದೀಗ ಗಲ್ಲು ಶಿಕ್ಷೆ ಆಗೋಗಿದೆ. ನೇಣಿನ ಕುಣಿಕೆಯಲ್ಲಿ 4 ಜೀವಗಳು ಇದೀಗ ಒದ್ದಾಡ್ತಾ ಇವೆ. 30 ನಿಮಿಷಗಳ ಕಾಲ ಅದೇ ಸ್ಥಿತಿಯಲ್ಲಿ ಆ 4 ಜನರ ದೇಹ ಅಲ್ಲೇ ಇರುತ್ತೆ. ಉಸಿರು ನಿಂತು ಹೋಗಿದೆ, ಜೀವ ಹೋಗಿದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಆ ಹಗ್ಗದಿಂದ ಅಂದ್ರೆ ಮನಿಲಾ ಹಗ್ಗದಿಂದ ಆ ದೇಹಗಳನ್ನ ಕೆಳಗಡೆ ಇಳಿಸಿ 12 ಅಡಿ ಆಳ ಏನಿರುತ್ತೆ ಆ ಗಲ್ಲು ವೇದಿಕೆ, ಆ ಕೆಳಗಡೆಯಿಂದ ಅದನ್ನ ಮೇಲ್ಗಡೆ ಎತ್ಕೊಂಡು ಬಂದ ಮೇಲೆ ಅದನ್ನ ಮತ್ತೊಂದಿಷ್ಟು ಪ್ರೊಸೀಜರ್ ಇರುತ್ತೆ. ಅದೆಲ್ಲ ಮುಗಿದ ಮೇಲೆ ದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆಗಳು ಅಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಇವಾಗಿರುವಂತ ಕುತೂಹಲಗಳು ಏನೇನು ಅಂತಂದ್ರೆ, ಈಗ ಮನೆಯವರಿಗೆ ಅಂದ್ರೆ ಆ ಫ್ಯಾಮಿಲಿ ಮೆಂಬರ್ಸ್ಗೆ ಭೇಟಿ ಮಾಡೋದಕ್ಕೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾಕಂದ್ರೆ ಅವ್ರು ಕೇಳ್ಕೊಂಡಿದ್ರು, ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನಮಗೊಂದು 5 ನಿಮಿಷ ಅಥವಾ 10 ನಿಮಿಷ ಮಾತಾಡೋಕೆ ಪರ್ಮಿಷನ್ ಕೊಡಿ, ನಾವು ಫೈನಲಿ ಅಂದ್ರೆ ಅವ್ರ ಪ್ರಾಣ ಹೋಗೋಕ್ಕೂ ಮುಂಚೆ ಒಂದು ಸತಿ ಅವ್ರ ಮುಖ ನೋಡ್ತೀವಿ, ಮಾತಾಡ್ತೀವಿ ಅಂತ ಕೇಳಿದ್ರು. ಬಟ್ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳ್ಬಿಟ್ಟಿತ್ತು ಸುಪ್ರೀಂ ಕೋರ್ಟ್ಗೆ, ಕಾನೂನಿನಲ್ಲಿ ಇದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶ ಇಲ್ಲ. ಕಾನೂನು ಏನ್ ಹೇಳುತ್ತೆ, ಒಂದು ವೇಳೆ ಅದರಲ್ಲಿ ಪರ್ಮಿಷನ್ ಇದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ, ಬಟ್ ಕಾನೂನಲ್ಲೇ ಅದಕ್ಕೆ ಅವಕಾಶ ಇಲ್ಲ. ಬಟ್ ಇಲ್ಲಿ ಈ 4 ಜನ ದೋಷಿಗಳು ಇವಾಗೇನು ನೇಣಿನ ಕುಣಿಕೆ ಕೊರಳನ್ನ ಒಡ್ಡಿದ್ದಾರೆ, ಅವರಿಗೆ ಕೊನೆ ಆಸೆ ಅಂತೂ ಕೇಳಿರ್ತಾರೆ. ಅಫ್ಕೋರ್ಸ್ ನಮ್ಗೆ ಗೊತ್ತಿರೋ ವಿಚಾರನೆ ಅದು. ಗಲ್ಲು ಶಿಕ್ಷೆ ಆಗೋದಕ್ಕೂ ಮುಂಚೆ ನಿಮ್ಮ ಕೊನೆ ಆಸೆ ಏನು ಅಂತ ಕೇಳಿರ್ತಾರೆ. ಬಟ್ ಆ ವಿಚಾರವಾಗಿ ಎಲ್ಲ ಇನ್ನಷ್ಟೇ ಈಗ ಅಧಿಕಾರಿಗಳಿಂದ ಅಫಿಷಿಯಲ್ ಆಗಿ ಮಾಹಿತಿ ಬರಬೇಕು, ಏನು ಕೊನೆ ಆಸೆ ಹೇಳ್ಕೊಂಡಿದ್ದಾರೆ ಇವರು 4 ಜನ ಅಂತ. ಬಟ್ ಆ ಆಸೆಯನ್ನ ಕೇಳೋದಕ್ಕೂ ಕೂಡ ಯೋಗ್ಯರಲ್ಲ, ಅರ್ಹತೆ ಇವ್ರಿಗೆ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಒಂದು ಅಮಾಯಕ ಜೀವವನ್ನ ಅವತ್ತು ಬಲಿ ಪಡ್ಕೊಂಡಿದ್ದಾರೆ. ಅದು ಭೀಕರವಾಗಿ ಅತ್ಯಾಚಾರ ಮಾಡಿ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲ. ಅಷ್ಟು ಭಯಂಕರವಾಗಿ ಇವರು ಅತ್ಯಾಚಾರವನ್ನ ಮಾಡಿ ಆ ನಿರ್ಭಯ ಜೀವವನ್ನ ಬಲಿ ಪಡೆದವರು ಇವರು. ಬಟ್ ಇಮಿಡಿಯೇಟ್ ಆಗಿ ಶಿಕ್ಷೆ ಆಗಿದ್ದಿದ್ರೆ ಇನ್ನಷ್ಟು ಸಂತೋಷ ಜಾಸ್ತಿ ಆಗ್ತಾ ಇತ್ತು ದೇಶದ ಜನತೆಗೆ. ಬಟ್ ಕಾನೂನಲ್ಲಿ ಇಮಿಡಿಯೇಟ್ ಆಗಿ ಶಿಕ್ಷೆಗೆ ಅವಕಾಶ ಇರಲಿಲ್ಲ. 7 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಆದ್ಮೇಲೆ ಫೈನಲಿ ಇವತ್ತು ಅವರಿಗೆ ಶಿಕ್ಷೆ ಆಗಿದೆ. ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. चलिए आप तो चलिए तो आगे नीचे अच्छा जी जितनी कर दीजिए आप हमारे साथ रहे तब ना हम आप न्याय को पाए हैं। तो इसी तरह से जो भी कुछ साथ में रहेगा न्याय जरूर मिलेगा। बलिया सारा जो होगी ना बलिया ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಧರಣೇಶ್.
ತಕ್ಕ ಶಿಕ್ಷೆ ಆಗಿದೆ ಅತ್ಯಾಚಾರಿಗಳಿಗೆ. ಇದು ಮುಂಚೆನೆ ಆಗ್ಬೇಕಾಗಿತ್ತು, ಬಟ್ ಕಾನೂನು ಫೈನಲಿ ಏನ್ ಕಠಿಣ ಕ್ರಮ ವಿಧಿಸಬೇಕಾಗಿತ್ತು ಅದು ವಿಧಿಸಿತ್ತು. ಅವೆಲ್ಲವೂ ಕೂಡ ಆಗಿದೆ. ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಅವ್ರ ಪೋಷಕರು ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಫೈನಲಿ ಆಯ್ತಲ್ಲ ಅಂತ. ಸೊ ಪ್ರೊಸೀಜರ್ ಎಲ್ಲ ಹೆಂಗಾಯ್ತು, ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಲ್ಲಿ ಧರಣೇಶ್? ಈಗ ಅಂದ್ರೆ 2012 ಪ್ರಕರಣಕ್ಕೆ ಕಡೆಗೂ ಕೂಡ ಇತಿಶ್ರೀ ಆಗಲಾಗಿದೆ. ಅಂದ್ರೆ 2012ರಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೆಡಿಕल विद्यार्थी ಧರಣೇಶ್, ನಿರ್ಭಯ ತಾಯಿ ಮಾತಾಡ್ತಿದ್ದಾರೆ ನೋಡೋಣ. 4 मुजरिमों को फांसी पर लटकाया गया है. ये पहली बार है कि एक देश में बच्ची के साथ रेप बलात्कार हुआ था. आज पहली बार उसको इंसाफ मिला. आज का दिन 20 मार्च है. आज का दिन हमारी बच्चियों के नाम, हमारी महिलाओं के नाम, क्योंकि आज का दिन निर्भया को इंसाफ मिला, पूरे देश के बच्चियों को इंसाफ मिला. मैं सभी लोगों को बहुत बहुत धन्यवाद देती हूँ. खासकर अब देर से ही सही इंसाफ मिला. मैं अपने युधिष्ठिरी को, अपने न्याय व्यवस्था को, अपने राष्ट्रपति महामहिम को, अपने सरकारों को बहुत बहुत धन्यवाद देती हूँ कि जिस तरह से निर्भया के केस में डिले टैक्टिक्स अपनाई गई, एक एक करके पटिशन डाली गई, लेकिन जिस तरह से पटिशन डाली गई उसी तरह से हमारी अदालतों ने सक्रिय होकर एक एक पटिशन को खारिज किया. फाइनली आज हम उस मुकाम पे पहुंचे. उनको फांसी दी गई, निर्भया को इंसाफ मिला. जिस तरह से 2012 में घटना हुई थी निर्भया के साथ, लोग शर्मसार हुए थे, हमारा देश शर्मसार हुआ था, लेकिन फाइनली देर से ही सही, लेकिन आज हमारी युधिष्ठिरी ने इन चारों को फांसी देकर साबित किया कि नहीं, अगर महिलाओं के साथ, बच्चियों के साथ अगर ऐसा घिनौना अपराध होगा तो बच्चियों को इंसाफ मिलेगा और मुजरिमों को सजा मिलेगी. अच्छा, पूरी जो कानूनी प्रक्रिया रही है इसमें बड़े दांव पेच सामने से चले गए, बहुत सारी चीजें रही. ये अपने आप में बड़ा खराब एक्सपीरियंस रहा, क्या कहेंगे इसके बारे में? जी, ये बहुत बड़ा सवाल है, क्योंकि जिस तरह से इस केस में एक एक करके पटिशन डाली गई, 3 बार फांसियां पोस्टपोन हुई, तो कहीं न कहीं इसी केस के माध्यम से हमारी कानून में जो कमियां थी वो सामने आई और हमें न्याय के नाम, न्याय जिसको हम कहते हैं, अपने संविधान को न्याय कहते हैं, आज उसी संविधान पे सवाल उठ गया था. लेकिन फाइनली आज इन चारों को फांसी हुई और एक बार इस न्याय व्यवस्था पर फिर हमारा विश्वास, हमारे देश के बच्चियों का विश्वास बना रहेगा, क्योंकि देर से ही सही इंसाफ मिला. हम सबको इंसाफ मिला, आगे भी हमारे देश को इंसाफ मिलेगा. बस ये है कि हमें धैर्य बना के लड़ाई लड़नी है. दूसरी बच्चियां 8 सालों में 70 बार टूटे होंगे, 70 बार बिल्कुल जारी रहेगा, क्योंकि हमारी बच्ची इस दुनिया में नहीं है, नहीं आने वाली है. लेकिन ये लड़ाई हम बच्ची के जाने के बाद शुरू किए थे, तो कहीं न कहीं ये लड़ाई, ये संघर्ष देश के बच्चियों के लिए था, निर्भया के इंसाफ के लिए था. निर्भया को इंसाफ मिला, लेकिन आगे भी इस लड़ाई को हम जारी रखेंगे कि हमारे देश में बच्चियों को न्याय मिले और ऐसा दुष्कर्म न हो. भारत की दूसरी बेटियां सेफ फील करेंगी अब इसके बाद? मैम, भारत की दूसरी जो बेटियां हैं क्या वो सेफ फील करेंगी इसके बाद, आपके न्याय को मिलने, बेटी के न्याय मिलने के बाद? क्या परिवर्तन क्या मान रही हैं आप? एक बार बोलेंगे उनको. हाँ मैम, बिल्कुल अपने आप को सेफ महसूस करेंगी, सुरक्षित महसूस करेंगी कि कहीं न कहीं इन चारों के फांसी के बाद जो हम कहते हैं कि हमें अपने बेटों को सिखाना है, समझाना है, तो अपने आप परिवार सिखाना शुरू करेगा, माँ बाप सिखाना शुरू करेगा कि अगर ऐसा कुछ करोगे तो जैसे इन चारों को फांसी हुई है आपको भी. ये है कि बच्ची की तस्वीर की आंखों में आंखें डाल के अब बात कर सकेंगी कि मैंने न्याय दिला दिया. बड़ी जी, मैंने जैसे सुप्रीम कोर्ट से आई, मैंने उसके आगे हाथ जोड़ा, तस्वीर को गले लगाई और मैंने कहा कि बेटा आज आपको इंसाफ क्या आज शांति मिल गई है? नहीं, ऐसा हमने कुछ भी नहीं सोचा है कि नहीं हम जश्न मनाएंगे या खुशियां मनाएंगे, लेकिन फाइनली हमें आज तसल्ली हुई कि जो 7 साल पहले हमारे बच्ची के साथ क्राइम हुआ था, जिस तरह से बच्ची ने तड़प तड़प के दम तोड़ा था, तो फाइनली आज उसको इंसाफ मिला और 4 दरिंदों को फांसी. मैम, अगर निर्भया आपसे सुनेगी तो क्या कहेगी आपसे? अगर निर्भया आपकी बात उनकी सुन रही है, निर्भया आपसे क्या कह रही है आज आपसे?
अपनी माँ से क्या कह रही निर्भया आज? अगर आप सुन सकती हैं अपनी बेटी की आवाज तो। जी, निर्भया क्या कहेगी ये तो मैं नहीं कहूंगी, लेकिन मैं आज गर्व से कहूंगी कि मुझे अपने बेटी पे गर्व है कि आज उसके नाम से दुनिया ने मुझे सलाम किया और आज निर्भया के माँ के रूप में दुनिया जानती है। तो मैं बचा नहीं पाई, उसके साथ क्राइम हुआ, ये हमेशा दुख रहेगा, लेकिन मुझे गर्व है कि आज अगर वो होती तो एक डॉक्टर की माँ कहलाती, लेकिन आज निर्भया के नाम से मैं जानी जाती हूँ। तो जो मैंने उसको इस दुनिया में लाई थी, मैं बचा नहीं पाई, लेकिन उसको इंसाफ मिला और मेरा जो एक ममता का माँ का धर्म होता है आज पूरा। सरकार से अपील करेंगे कि बाकी केसों में इतना वक्त ना लगे। नहीं आ पाते हैं उसके पेरेंट्स समाज की तरफ से, क्या उसके पेरेंट्स को आप बोलना चाहेंगी बाहर आए अपने बच्चों को इंसाफ दिलाएं? जी, मैं बिल्कुल कहना चाहूंगी, क्योंकि भाई 1 मिनट के लिए करवा दो यार। जब तक हम सहते रहेंगे तब तक हमारे साथ क्राइम होता रहेगा। तो मैं सभी माँ बाप से, सभी परिवारों से यही कहना चाहती हूँ कि अगर आपके आसपास या आपके घर में ऐसा कुछ होता है तो सबसे पहले जरूरी है कि आप उस बच्ची को, उस महिला को सपोर्ट करिए, रिपोर्ट कराइए और जो भी मुजरिम है उनको सलाखों को आगे से ऐसे केसों में इतना वक्त ना लगे, तो ये भी अपील करेंगी सरकार से कि फास्ट कोर्ट हो मैम, फास्ट कोर्ट हो और बहुत जल्द ऐसे केसों की सुनवाई करके मामला खत्म किया जाए। जी बिल्कुल करेंगे। अभी 23 तारीख को जो सरकार की याचिका है तो हम जाएंगे, उस पर सुनवाई है और हम कोर्ट से आग्रह करेंगे कि सुप्रीम कोर्ट एक नया गाइडलाइन निकाले कि जिस तरह से निर्भया के केस में ढीले टैक्टिस अपनाई गई है वो बाउंड हो, एक समय बाउंड हो कि अगर एक से ज्यादा मुजरिम है एक साथ उसको फांसी होनी है तो एक साथ ही वो मर्सी करे, दयाज का करे और एक समय के अंतराल करे। आशा जी दूसरी निर्भया नहीं होगी ना? आशा जी दूसरी निर्भया नहीं होगी ना? आशा जी ನಿರ್ಭಯ ತಾಯಿ ಮಾತಾಡ್ತಾ ಹೇಳ್ತಾ ಇದ್ರು, ನನ್ನ ಮಗಳ ಸಾವಿಗೆ ಇವತ್ತು ನ್ಯಾಯ ಸಿಕ್ಕಿದೆ, ನನ್ನ ಬೆಂಬಲಕ್ಕೆ ನಿಂತಂತ ಎಲ್ಲರಿಗೂ ಧನ್ಯವಾದವನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ವಕೀಲರಿಗೂ ಧನ್ಯವಾದವನ್ನ ಸಲ್ಲಿಕೆ ಮಾಡಿದ್ದಾರೆ ನಿರ್ಭಯ ತಾಯಿ. ಅವರು ಪಾಪ ಸುಮಾರು 7 ವರ್ಷಗಳಿಂದ ನಿರಂತರವಾಗಿ ಕೋರ್ಟು ಕಚೇರಿ ಅಂತ ಅಲೀತಾನೆ ಇದ್ರು, ಈ ಶಿಕ್ಷೆ ಆಗಬೇಕು ಅಂತ ಬಯಸಿದ್ರು. ಈಗ ನಿರ್ಭಯ ಪರವಾಗಿ ವಾದ ಮಂಡನೆ ಮಾಡಿದ್ರಲ್ಲ ವಕೀಲೆ, ಮಾತಾಡ್ತಾರೆ ನೋಡಿ. इन चारों कन्विक्टेड को हैंग कर दिया गया है। जो मैक्सिमम पनिशमेंट उस हीनियस क्राइम का था, ये रेयरेस्ट मैटर था, उसका इनको पनिशमेंट मिला है। जिस तरीके से निर्भया अपनी मेडिकल की पढ़ाई पूरी करके आई थी यहाँ पर और उनके सपने थे वो इंटर्नशिप करने जा रही थी, नेक्स्ट डे उनको जाना था, लेकिन उनके साथ जो हीनियस क्राइम हुआ वो उनके सपने टूटे, उनको एक झटके में सब कुछ बदल गया। लेकिन फर्क जरूर पड़ेगा, एक समाज में एक नजीर पेश। देखिए इस केस से जुड़ा मेरा एक्सपीरियंस, मैं पहले से ही मुझे पता था कि और भी बेटियों को न्याय नहीं मिला है, बहुत सारे केसेस पेंडिंग है, तो निश्चित रूप से इसमें भी डिले होना ही था। लेकिन जिस ಆಗಲೇ ನಮ್ಮ ರಿಪೋರ್ಟರ್ ಧರಣೇಶ್ ಹೆಚ್ಚಿನ ಮಾಹಿತಿನ ಕೊಡ್ತಾ ಇದ್ರು. ಪ್ರೊಸೀಜರ್ ಎಲ್ಲ ಹೆಂಗಾಯ್ತು, ಕೋರ್ಟ್ ಹೊರಗಡೆ ಸದ್ಯಕ್ಕೆ ಜೈಲಿನ ಹೊರಗಡೆ ಯಾವ ರೀತಿ ಚಿತ್ರಣ ಇದೆ, ಜೊತೆಗೆ ರಾತ್ರಿ ಎಲ್ಲ ಏನೆಲ್ಲ ಹೈಡ್ರಾಮಾ ನಡೆದಿತ್ತು ಅನ್ನೋ ಬಗ್ಗೆ. ಧರಣೇಶ್, ಗೋ ಹೆಡ್. 2012ರ ಪ್ರಕರಣ 7 ವರ್ಷಗಳ ಬಳಿಕ ಇವತ್ತು ಅಂತ್ಯವನ್ನ ಕಂಡಿದೆ. ಇಡೀ ರಾತ್ರಿ ಅಲ್ಲಿ ಕೋರ್ಟ್ ಮುಂದೆ ನಾವು ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ ಇದ್ದೀವಿ. ಜನ ಜಮಾವಣೆಗೊಂಡಿದ್ರು. ಈಗ ಗಲ್ಲು ಶಿಕ್ಷೆ ಯಾವಾಗ ಆಯ್ತು 5:30ಕ್ಕೆ ಕರೆಕ್ಟ್ ಆಗಿ ಅಪರಾಧಿಗಳನ್ನ 4 ಕೂಡ ಗಲ್ಲಿಗೆ ಏರಿಸಲಾಯಿತು. ಆ ಸಂದರ್ಭದಲ್ಲಿ ಅಲ್ಲಿ ನೆರೆದಂತಹ ಜನರು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಅಂದ್ರೆ ಕಡೆಗೂ ಕೂಡ ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಕ್ತು, ಈ ಪ್ರಕರಣದಲ್ಲಿ ನ್ಯಾಯ ಸಿಕ್ತು ಎನ್ನುವಂತ ಸಂಭ್ರಮ ಅಲ್ಲಿ ಕಾಡ್ತಾ ಇತ್ತು. ಅಲ್ಲಿ ನಿರ್ಭಯ ತಾಯಿ ಆಶಾದೇವಿ ಇದ್ರು, ಜೊತೆಗೆ ಅವ್ರ ಪರ ವಾದ ಮಾಡಿದಂತ ವಕೀಲರಿದ್ರು, ಜೊತೆಗೆ ಬೇರೆಯವರು ಕೂಡ ಅವ್ರ ಕುಟುಂಬದವರು, ಅವರ ಆತ್ಮೀಯರು ಎಲ್ಲರೂ ಕೂಡ ಇದ್ರು. ಜೊತೆಗೆ ಜನ ವಾಲಂಟ್ರಿ ಆಗಿ ಅಲ್ಲಿ ಬಂದಿದ್ರು. ಅಂದ್ರೆ ಈ ಪ್ರಕರಣ ಏನಾಗುತ್ತೆ ಅನ್ನುವಂತ ಕುತೂಹಲ ಬಹಳ ದಿನಗಳಿಂದ ಇತ್ತು. 2012ರಲ್ಲಿ ಪ್ರಕರಣ ಆದಾಗ ಇಡೀ ರಾಷ್ಟ್ರವೇ ಒಂದು ರೀತಿಯಲ್ಲಿ ಆತಂಕವನ್ನ ವ್ಯಕ್ತಪಡಿಸಿತ್ತು. ರಾಷ್ಟ್ರ ರಾಜಧಾನಿಯಲ್ಲಿ ಇಂಥದೊಂದು ಪ್ರಕರಣ ನಡೆದ್ರೆ ಹೇಗಪ್ಪ ಅನ್ನುವಂತ ಆತಂಕ ಇತ್ತು. ಹಾಗಾಗಿ ಅಲ್ಲಿ ಜನ ಕೂಡ ಜಾಸ್ತಿ ಇದ್ರು.
ಎಲ್ಲರೂ ಕೂಡ 5:30ಕ್ಕೆ ಯಾವಾಗ ನಿರ್ಭಯ ಪ್ರಕರಣದ ಈ ಅಪರಾಧಿಗಳನ್ನ ಗಲ್ಲಿಗೇರಿಸಿದ್ರು ಆ ಕ್ಷಣದಿಂದ ಸಂಭ್ರಮಾಚರಣೆಯನ್ನ ಶುರು ಮಾಡಿದ್ರು. ಒಂದ್ ರೀತಿಯಲ್ಲಿ ನಿರ್ಭಯ ತಾಯಿ ಆಶಾದೇವಿ ಅವರು ಭಾವುಕರಾದ್ರು. ಅನಂತರ ಮಾಧ್ಯಮಗಳು ಕೂಡ ಜೊತೆಗೆ ಈಗ ಮಾತನಾಡಿದ್ದಾರೆ. ಅಂದ್ರೆ ತಮಗೆ ಹೇಗೆ ಅನ್ಸಿತ್ತು, ಯಾವ ರೀತಿ ನ್ಯಾಯ ಸಿಕ್ತು, ಕಾನೂನು ಹೋರಾಟದಲ್ಲಿ ಸ್ಪಂದಿಸಿದವರು ಯಾರ್ಯಾರು, ಅವರಿಗೆಲ್ಲವರಿಗೂ ಧನ್ಯವಾದ ಅನ್ನೋ ರೀತಿಯಲ್ಲಿ ಅವರು ಒಂದ್ ರೀತಿಯಲ್ಲಿ ಇಷ್ಟು ದಿನಗಳಿಂದ ಹಿಡಿದಿಟ್ಟಿದ್ದಂತಹ ಒಂದು ಏನೋ ಉಸಿರನ್ನ ನಿಟ್ಟುಸಿರು ಬಿಟ್ಟಿದ್ದಾರೆ ನಮ್ಮ ಆಶಾದೇವಿ ಅವರು. ಮತ್ತೆ ಅಲ್ಲಿ ಜನ ಕೂಡ ಅಂತದೇ ಒಂದು ನಿಟ್ಟುಸಿರನ್ನ ಬಿಟ್ಟು ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರೆ. ಈ ಅಪರಾಧಿಗಳ 4 ಕೂಡ ಗಲ್ಲಿಗೆ ಏರಿಸಲಾಗಿದೆ. 4 ಅಂದ್ರೆ ಅಲ್ಲಿ ಎಲ್ಲರೂ ಕೂಡ ಸುದೀರ್ಘವಾದಂತ ಕಾನೂನು ಹೋರಾಟವನ್ನು ಮಾಡಿದ್ರು. ಎಷ್ಟು ಸಾಧ್ಯವೋ ಅಷ್ಟು ಪ್ರಕರಣವನ್ನ ಮುಂದಾಕ್ಬೇಕು, ಗಲ್ಲು ಶಿಕ್ಷೆಯಿಂದ ಪಾರಾಗ್ಬೇಕು ಅನ್ನುವಂತಹ ಕಾನೂನಿನಲ್ಲಿ ಇರುವಂತ ಎಲ್ಲ ಅವಕಾಶಗಳನ್ನ ಬಳಸ್ಕೊಂಡು ಪ್ರತ್ಯೇಕವಾಗಿ ಅರ್ಜಿಯನ್ನ ಹಾಕಿ ತಡ ಮಾಡುವಂತ ಪ್ರಯತ್ನವನ್ನ ಪಟ್ರು. ಆದ್ರೆ ಕಡೆಗೂ ಕೂಡ ನ್ಯಾಯ ಗೆದ್ದಿದೆ, ನಿರ್ಭಯ ಗೆದ್ದಿದ್ದಾರೆ. ಹಾಗಾಗಿ ಅಪರಾಧಿಗಳಿಗೆ ಇವತ್ತು ಅಪರಾಧಿಗಳಾದಂತಹ ಅಕ್ಷಯ್ ಸಿಂಗ್ ಠಾಕೂರ್, ಪವನ್ ಗುಪ್ತಾ, ವಿನಯ್ ವರ್ಮಾ ಮತ್ತು ವಿನಯ್ ಶರ್ಮಾ ಮತ್ತು ಅಕ್ಷಯ್ ಸಿಂಗ್ ಎಲ್ಲಿಗೂ ಕೂಡ ಗಲ್ಲಿಗೇರಿಸಲಾಗಿದೆ. ಗಲ್ಲಿಗೇರಿಸುವ ಸಂದರ್ಭದಲ್ಲಿ ಸಹಜವಾಗಿ ಫಾಲೋ ಮಾಡ್ಬೇಕಾಗಿರುವಂತಹ ಪ್ರೊಸೀಜರ್ ಗಳನ್ನ, ಅಂದ್ರೆ ಅಪರಾಧಿಗಳಿಗೆ ಕಡೆ ಆಸೆಯನ್ನ ಕೇಳ್ಬೇಕು, ನಿಮ್ಮ ಆಸೆ ಏನು ಅನ್ನುವಂಥದ್ದನ್ನ ಅದನ್ನ ಕೇಳಿದರೆ. ಮತ್ತೆ ಈ ಪ್ರಕ್ರಿಯೆಯಲ್ಲಿ ನೇಣಿಗೇರಿಸುವ ಪ್ರಕ್ರಿಯೆಯಲ್ಲಿ ಮುಖ್ಯ ಜೈಲು ಅಧಿಕಾರಿ ಮತ್ತು ಜೈಲಿನ ವೈದ್ಯಾಧಿಕಾರಿ ಇರಲೇಬೇಕಾಗತ್ತೆ. ಅವರಿದ್ದು ಈ ಒಂದು ಕಾರ್ಯವನ್ನ ನೆರವೇರಿಸಿದರೆ. ಮತ್ತೆ ಪವನ್ ಅನ್ನುವಂತಹ ಹ್ಯಾಂಗ್ಮನ್ ಈ ಒಂದು ಈ ಅಪರಾಧಿಗಳನ್ನ ಗಲ್ಲಿಗೇರಿಸಿದರೆ. ನೇಣಿಗೇರಿಸುವ ಮುನ್ನ ಎಲ್ಲರ ಆರೋಗ್ಯವನ್ನ ಚೆಕ್ ಮಾಡಿ ಅವರ ದೈಹಿಕ ಸ್ಥಿತಿ ಹೇಗಿತ್ತು ಗಲ್ಲಿಗೇರಿಸುವ ಮುನ್ನ ಅನ್ನುವಂಥದ್ದನ್ನ ರಿಪೋರ್ಟ್ ಮಾಡ್ಬೇಕಾಗತ್ತೆ. ಅದು ಕೂಡ ಒನ್ ಆಫ್ ದ ಪ್ರೊಸೀಜರ್, ಅದನ್ನ ಮಾಡಲಾಗಿದೆ. ಮತ್ತೆ ಈ ಗಲ್ಲಿಗೇರಿಸುವ ಸಂದರ್ಭದಲ್ಲಿ ಸ್ಥಳೀಯ ಮ್ಯಾಜಿಸ್ಟ್ರೇಟರ್ ಕೋರ್ಟ್ ನ್ಯಾಯಾಧೀಶರು ಅಥವಾ ಈ ಡೆತ್ ವಾರೆಂಟ್ ಮಾಡಿದಂತಹ ನ್ಯಾಯಾಧೀಶರು ಉಪಸ್ಥಿತರಿರ್ಬೇಕಾಗತ್ತೆ. ಆ ತರದ ಪ್ರೊಸೀಜರ್ ಕೂಡ ಫಾಲೋ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಅಪರಾಧಿ ಬಯಸಿದ್ರೆ ಜೈಲು ಅಧಿಕಾರಿ ಅವಕಾಶ ನೀಡಿದ್ರೆ ಅಪರಾಧಿಯ ಧರ್ಮಕ್ಕೆ ಸೇರಿದಂತೆ ಆ ಧರ್ಮದ ಗುರುವಿನ ಮೂಲಕ ವಿಧಿವಿಧಾನವನ್ನ ನೆರವೇರಿಸಬಹುದು ಅನ್ನುವಂತ ಅವಕಾಶ ಕೂಡ ಇದೆ. ಸೊ ಅದನ್ನ ಮಾಡಲಾಗಿದೆ. ಆದ್ರೆ ಯಾವ ಕಾರಣಕ್ಕೂ ಕುಟುಂಬ ವರ್ಗದವರಿಗೆ ಈ ಸಂದರ್ಭದಲ್ಲಿ, ಅಂದ್ರೆ ಅಪರಾಧಿಗಳ ಯಾರು ಗಲ್ಲಿಗೇರ್ತಾರೆ ಅವರ ಕುಟುಂಬ ವರ್ಗದವರಿಗೆ ಅವಕಾಶ ಇರಲ್ಲ ಒಳಗಡೆ ಗಲ್ಲಿಗೇರಿಸುವ ಸಂದರ್ಭದಲ್ಲಿ, ನೇಣಿಗೇರಿಸುವ ಸಂದರ್ಭದಲ್ಲಿ. ಮತ್ತೆ ವಿಶೇಷ ಭದ್ರತಾ ವ್ಯವಸ್ಥೆಯನ್ನ ಜೈಲಿನ ಸುತ್ತ ಕೈಗೊಳ್ಬೇಕಾಗತ್ತೆ. ಯಾವ ಜೈಲಿನಲ್ಲಿ ಅಪರಾಧಿಗಳಿಗೆ ಜೈಲು ಶಿಕ್ಷೆಯನ್ನ ವಿಧಿಸ್ತಾರೋ ಆ ಜೈಲಿನಲ್ಲಿ. ಸೊ ಅದೇ ರೀತಿಯ ವ್ಯವಸ್ಥೆಯನ್ನ ಈ ನಿರ್ಭಯ ಪ್ರಕರಣದ ಅಪರಾಧಿಗಳನ್ನ ಗಲ್ಲಿಗೇರಿಸಿರುವಂತಹ ತಿಹಾರ್ ಜೈಲಿನ ಸುತ್ತ ಮಾಡಲಾಗಿದೆ. ಮತ್ತು ಬರೀ ಸಂಬಂಧಿಕರಿಗೆ ಅಷ್ಟೇ ಅಲ್ಲ, ಅಥವಾ ಕುಟುಂಬ ವರ್ಗದವರಿಗೆ ಅಷ್ಟೇ ಅಲ್ಲ, ಈವನ್ ಅವರ ಪರ ವಾದ ಮಾಡಿದಂತ ವಕೀಲರಿಗೂ ಕೂಡ ಗಲ್ಲಿಗೇರಿಸುವ ಸಂದರ್ಭದಲ್ಲಿ ಅಲ್ಲಿ ಇರ್ಲಿಕ್ಕೆ ಅವಕಾಶ ಇಲ್ಲ ಕಾನೂನಿನ ಪ್ರಕಾರ. ಸೊ ಹಾಗಾಗಿ ಇವತ್ತು ಅಲ್ಲಿ ಅವರ ವಕೀಲರು ಕೂಡ ಇಲ್ಲ. ಸೊ ಈ ರೀತಿಯ ಎಲ್ಲ ಪ್ರೊಸೀಜರ್ ಗಳನ್ನ ಫಾಲೋ ಮಾಡಲಾಗಿದೆ. ಫಾಲೋ ಮಾಡಿ ನಾನಾಗ್ಲೇ ಹೇಳಿದಂತೆ 7 ವರ್ಷಗಳ ಬಳಿಕ ಇಡೀ ರಾಷ್ಟ್ರವನ್ನೇ ಕಂಗೆಡಿಸಿದಂತಹ, ಆತಂಕಕ್ಕೆ ದೂಡಿದಂತಹ ನಿರ್ಭಯ ಪ್ರಕರಣಕ್ಕೆ ಈಗ ನ್ಯಾಯವನ್ನ ಕೊಡಲಾಗಿದೆ. 4 ಅಪರಾಧಿಗಳಿಗೆ ಏನು ಗಲ್ಲಿಗೆ ಏರಿಸಲಾಗಿದೆ. ಪವನ್ ಎನ್ನುವಂತಹ ಯಾಂಗ್ಮನ್ ಇಂಥದೊಂದು ಇವರೆಲ್ಲರ ಕುತ್ತಿಗೆಗೆ ನೇಣನ್ನ ಬಿಗಿದಿದ್ದಾರೆ. ಶಮಿತಾ, ಥ್ಯಾಂಕ್ ಯು ಧರ್ಮೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಜೈಲಲ್ಲಿ ಈ ದೋಷಿಗಳು ಕೈದಿಗಳಾಗಿದ್ರಲ್ಲ, ಆ ಟೈಮ್ನಲ್ಲಿ ಕೆಲಸವನ್ನ ಮಾಡಿದ್ರು, ಅತ್ಯಾಚಾರಿಗಳು ಕೆಲಸ ಮಾಡಿ ಕೂಲಿಯನ್ನ ಸಂಪಾದನೆ ಮಾಡಿದ್ರು. ಪ್ರತಿಯೊಬ್ಬ ಕೈದಿ ಕೂಡ ಜೈಲಲ್ಲಿ ಇರೋರು ಅವ್ರ ಹತ್ರ ಕೂಲಿ ಮಾಡಿಸ್ತಾರೆ. ಹಣ ಸಂಪಾದನೆ ಮಾಡಿದಾಗ ಅವರು ರಿಲೀಸ್ ಆಗುವಂತ ಟೈಮ್ನಲ್ಲಿ ಕೊಟ್ಟು ಕಳಿಸ್ತಾರೆ. ಬಟ್ ಇಲ್ಲಿ ಗಲ್ಲು ಶಿಕ್ಷೆ ಆಗಿರೋದ್ರಿಂದ ಅವ್ರೇನ್ ದುಡ್ಡನ್ನ ಈಗ ಸಂಪಾದನೆ ಮಾಡಿದ್ದಾರೆ ಕೂಲಿ ಕೆಲಸ ಮಾಡಿ, ಅದನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. इंडिया की परिस्थिति बदलेंगे स्पेशली क्या लग रहा है? हाँ, अब थोड़ा सा ये पेचीदा है कि क्या ये सिस्टम में बदलाव हो जाएगा। बिल्कुल होगा, लेकिन ऐसे नहीं कि आज निर्भया को न्याय मिल गया, हम चुपचाप घर में बैठ गए तो न्याय नहीं मिलेगा, फिर यहीं कहीं धरा रह जाएगा। लेकिन हम लोगों की जो सोच है इसके आगे क्या है बता देता हूँ।
2 दिन 4 दिन 10 दिन के अंदर हम लोग कोशिश करेंगे कि अपने वकीलों से मिल करके हमारे जो शुभचिंतक हैं या जो अच्छे लोग हैं जो समाज के ज्ञान रखते हैं उनको इकट्ठा करके बैठ करके आपस में डिसीजन लेंगे कि 7 साल में हमने जो लड़ाई लड़ी है एक निर्भया के लिए, वो तो कानूनों में कहाँ कहाँ कमियां हैं उसको लिस्ट बना करके मीडिया में सबसे पहले बताएंगे, कॉन्फ्रेंस करेंगे। उसके बाद हम जा कर के सरकार से कहेंगे कि इस ये कमियां इसको बदलो, और हम चाहे जैसे भी करना पड़े, चाहे मंत्री से मिलना पड़े, किसी से मिलना पड़े, कुछ भी करना पड़े करके इसको कराना है। तभी जाकर देश की महिलाओं के लिए एक अच्छा रास्ता भी मिलेगा, सुरक्षा का रास्ता मिलेगा, और हमारी लड़ाई भी जाकर सही मायने में। पुरुषों को आज कितना डर लगेगा जो इस तरह की घटनाओं में शामिल रहे, रेप की, जो कर चुके हैं, जिनको सजा भले ही नहीं हुई हो लेकिन लोगों को पता है कि वो ऐसे हैं। देखिए, वो 10 दिन तो खाना नहीं खाएंगे ढंग से, 10 दिन सोएंगे भी नहीं, क्या पता कब कौन सी तलवार उनके ऊपर लटक जाए, क्योंकि गलत हमेशा ही गलत होता है। तो उनके लिए क्या हम कहें, लेकिन उनके मन में जो डर का पैदा हुआ होगा, वो आज अभी 5:30 बजे उनकी फांसी हुई, यही उनके लिए बहुत बड़ी मैसेज की बात है। लेकिन आपको नहीं लगता कि जो आज इन 4 लोगों को फांसी हुई है, वो मैसेज भारत के गली गली, कोने कोने, गांव कस्बे तक पहुंचना चाहिए, ताकि वो डर हर एक गली में उस आदमी को हो? बिल्कुल पहुंच गया है। हम लोग तो यहाँ जगह है ना, दिल्ली में जगह है, तो शहर है, तो हम लोग सोच रहे हैं कि हम जगह है, लेकिन आप ही लोगों के चैनल के माध्यम से गांव भी जगा हुआ है। हमारे गांव से अभी सुप्रीम कोर्ट से जैसे निकले हम लोग, खबर मिली कि हम लोग आज होली मना रहे हैं। पटना से खबर आई कि हम लोग आज होली मनाएंगे, सासाराम से खबर आई कि होली मनाएंगे, तो तमाम जगहों से खबर आई, पंजाब से खबर आई कि हम लोग आज बहुत खुश हैं, कुछ अलग करेंगे। तो पूरा देश जहाँ खुश है, शहर नहीं बल्कि गांव में पहुंचा हुआ है, और सच्चाई में है कि सबकी ये जीत है और सब लोग खुश हैं। अच्छा, एक बात बताइए, 5:30 बजे का वक्त, एक सेकंड यार, सिंगल कर लो, एक सेकंड, जस्ट गिव मी 1 मिनट, एक सेकंड। आप तो हमेशा करते हैं, वहाँ पे भी किए थे आपने गुजरात में। कोई एक जने कर लो, फटाफट कर लो सिंगल। सर, आज के जो पूरे राय हैं, क्या बोलना चाहेंगे आप पिता होने के नाते, क्या बोलना चाहेंगे आप? देखिए, सबसे पहले तो एक पिता का क्या कर्तव्य होता है, कर्तव्य का ज्ञान होना बहुत जरूरी है। हम पिता हो गए ये बड़ी बात नहीं है, लेकिन हमारा कर्तव्य क्या है। जो घटना हुई तो हम लोगों ने आंख नहीं बंद करी, आंख खोलकर हमने चला सड़क पे, और न्याय के लिए दर दर दौड़ना पड़ा, भटकना पड़ा, लेकिन भटके और न्याय पाए। तो हमारा एक पिता का दायित्व तो क्या है, वो हमें समझने की जरूरत है। तो उन पिताओं से हमारी ये अपील है कि बेटा बेटी में फ़र्क मत रखो, अपने दायित्व को समझो। आपने 2 बच्चे अगर बेटा या बेटी पैदा किए हो तो दोनों का अधिकार बराबर है। वो तुम्हारी जिम्मेवारी है कि अपने बराबरी का दर्जा दो और उसके अपने कर्तव्य को समझो, पिता का रोल निभाओ पूरी तरह से। कि उसके लिए धन्यवाद आपका। लेकिन मैं यही कहूंगी कि जिस तरीके से निर्भया के साथ जो हीनियस क्राइम हुआ था, उस दिन से ही मैंने ये डिसाइड कर लिया था कि इस सिस्टर को मैं न्याय दिला करके रहूंगी। भले ही मैं शुरू में नहीं जुड़ी, लेकिन मैं थोड़े दिन बाद ही जुड़ी, लेकिन प्रोटेस्ट में मैं हमेशा से रही, और मैंने जो डिसाइड किया था आज वो मैंने पूरा करके दिखाया। तो इस चीज़ का मुझे सेटिस्फेक्शन है कि उस बेटी को, जिसके अपने सपने थे, पुअर फैमिली होने के बावजूद भी उनके पेरेंट्स ने उनको पढ़ाया उस हद तक जा कर के, और वो एक सपने लेकर के आई कि दिल्ली में दूसरे दिन ही जा कर के उनको तीसरे दिन इंटर्नशिप शुरू करनी थी। लेकिन उन्होंने कभी नहीं सोचा था कि उनके सपने तो रौंद ही जाएंगे, लेकिन उनके शरीर को इस तरीके से डिस्ट्रॉय किया जाएगा, उनकी ज़िंदगी छीन ली जाएगी। ये बहुत दर्दनाक था जी। जो रेप पीड़िता है, बहुत सारी ऐसी रेप पीड़िता है जिनके परिवार समाज के डर से बाहर नहीं आते हैं, बता ही नहीं पाते कि उनकी बेटी के साथ ऐसा हुआ है। उनको क्या संदेश जाएंगे? उनको हम एक ही संदेश देंगे, ये समाज हमसे बना है। जितना ही इस समाज की दकियानूसी रिवाजों का हम सामना करके आगे अपने हक की लड़ाई लड़ेंगे। जैसे निर्भया के पेरेंट्स आए, उन्होंने अपनी बेटी का भी नाम डिस्क्लोज किया मीडिया में, तो जो हीनियस क्राइम कर रहे हैं उनके खिलाफ ಫೈನಲಿ 7 ವರ್ಷಗಳ ನಿರಂತರ ಕಾನೂನು ಹೋರಾಟ ಆದ್ಮೇಲೆ ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ದೋಷಿಗಳಿಗೆ ಕಠಿಣ ಕಾನೂನು ಕ್ರಮ ಆಗಿದೆ. ಇದು ಸ್ಪಷ್ಟವಾಗಿ ಒಂದು ಮೆಸೇಜ್ ಅನ್ನು ದೇಶಕ್ಕೆ ಪಾಸ್ ಮಾಡಿದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.